ಪಂತ ಮತ್ತು ತಪಸ್ವಿ ಋಷ್ಯಶೃಂಗನು ಭಾರವಾದ ಹೃದಯದಿಂದ ಅವಳನ್ನು ಬಿಟ್ಟು ತನ್ನ ತಪಸ್ಸನ್ನು ಪೂರೈಸಲು ಹೊರಟು ಹೋದನು. ಅವಳು ತನ್ನ ಅದೃಷ್ಟದ ಬಗ್ಗೆ ಯೋಚಿಸುತ್ತಿದ್ದಂತೆ ಹಾವುಗಳ ರಾಜನಾದ ತನ್ನ ಸಹೋದರ ವಾಸುಕಿಯಿಂದ ಸಾಂತ್ವನ ಪಡೆಯಲು ನಿರ್ಧರಿಸಿದಳು. ಜರಕರು ವಾಸುಕಿಯ ಅರಮನೆಗೆ ಹೋದಾಗ ಅವನು ಆಳವಾದ ಚಿಂತನೆಯಲ್ಲಿ ಮುಳುಗಿರುವುದನ್ನು ಅವಳು ಕಂಡಳು. ಅವಳು ಋಷ್ಯಶೃಂಗನು ನಿರ್ಗಮಿಸಿದಾಗಿನಿಂದ ನಡೆದ ಘಟನೆಗಳನ್ನು ವಿವರಿಸಿದಳು ಮತ್ತು ವಾಸುಕಿ ಗಮನದಿಂದ ಆಲಿಸಿದನು. ಅವನ ಅಭಿವ್ಯಕ್ತಿ ಹೆಚ್ಚುತ್ತಾ ಹೋಯಿತು. ಜರಕರು ಮಾತನಾಡುವುದನ್ನು ಮುಗಿಸಿದಾಗ ವಾಸುಕಿಯ ದುಃಖವು ಸ್ಪಷ್ಟವಾಗಿತ್ತು. ಪ್ರಿಯ ಸಹೋದರಿ, ಅವನು ಹೇಳಿದನು, ಋಷ್ಯಶೃಂಗನೊಂದಿಗಿನ ನಿಮ್ಮ ಸಂಬಂಧದ ಉದ್ದೇಶ ನನಗೆ ಯಾವಾಗಲೂ ತಿಳಿದಿದೆ. ಆ ಪವಿತ್ರ ಬಂಧದಿಂದ ಮಗ ಜನಿಸಿದರೆ ಅವನು ನಮ್ಮ ರೀತಿಯ ರಕ್ಷಕನಾಗಿರುತ್ತಾನೆ. ದೇವರುಗಳು ನೇಮಿಸಿದ ಹಾವಿನ ತ್ಯಾಗದಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾನೆ. ನಮ್ಮ ಪೂರ್ವಜರು ಈ ದೊಡ್ಡ ರಚನೆಯನ್ನು ಮುಂಗಾಣುತ್ತಿದ್ದರು ಮತ್ತು ಅದು ಸಂಭವಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ವಾಸುಕಿಯ ಮಾತುಗಳು ಆತಂಕದಿಂದ ತುಂಬಿವೆ, ಏಕೆಂದರೆ ಅವನ ಹೃದಯವು ಆತಂಕದಿಂದ ಭಾರವಾಗಿತ್ತು. ಜರಕರು ತನ್ನ ಸಹೋದರನಿಗೆ ಧೈರ್ಯ ತುಂಬಿದಳು. ಋಷ್ಯಶೃಂಗನ ಭರವಸೆಯ ಮಾತುಗಳನ್ನು ಹಂಚಿಕೊಂಡಳು. ಹೊಳೆಯುವ ಸೂರ್ಯನಂತೆ ಹೊಳೆಯುವ ಮಗನು ನಿನಗೆ ಜನಿಸುತ್ತಾನೆ. ಈ ಮಾತುಗಳು ಅವಳಿಗೆ ಸಾಂತ್ವನವನ್ನು ತಂದವು ಮತ್ತು ಅವಳು ವಾಸುಕಿಯನ್ನು ಅವನ ದುಃಖವನ್ನು ಬಿಡುವಂತೆ ಬೇಡಿಕೊಂಡಳು. ಅವಳ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ವಾಸುಕಿಯ ಮುಖವು ಪ್ರಕಾಶಮಾನವಾಯಿತು ಮತ್ತು ಅವರು ಹಾಗಿರಲಿ ಎಂದು ಉದ್ಧರಿಸಿದನು. ದಿನಗಳು ಉರುಳಿದಂತೆ ಜರಕರನ ಸ್ಥಿತಿಯು ಬದಲಾಗಲಾರಂಭಿಸಿತು. ಅವಳ ಗರ್ಭದೊಳಗಿನ ಭ್ರೂಣವು ಪ್ರತಿ ಹಾದು ಹೋಗುವ ಕ್ಷಣಕ್ಕೂ ಬಲಗೊಳ್ಳತೊಡಗಿತ್ತು. ಕಾಲಾನಂತರದಲ್ಲಿ ಅವಳು ಸಾಟಿಯಿಲ್ಲದ ವೈಭವದ ಮಗನಿಗೆ ಜನ್ಮ ನೀಡಿದಳು. ಅವನ ಆಗಮನವು ದೇಶದಾದ್ಯಂತ ಸಂತೋಷದ ಸಂಭ್ರಮಾಚರಣೆಯನ್ನು ಎದುರಿಸಿತು. ಕಸ್ತಿಕ ಎಂದು ಹೆಸರಿಸಲಾದ ಮಗು ತನ್ನ ಕುಟುಂಬದ ಬುದ್ಧಿವಂತ ಮತ್ತು ಸದ್ಗುಣಶೀಲ ಸದಸ್ಯರಿಂದ ಸುತ್ತುವರೆದಿರುವ ಹಾವುಗಳ ಅರಮನೆಯಲ್ಲಿ ಬೆಳೆದಿದೆ. ವೇದಗಳ ತತ್ವಗಳು ಮತ್ತು ಅವುಗಳ ಶಾಖೆಗಳಲ್ಲಿ ಅವನನ್ನು ಭೃಗುನ ಮಗನಾದ ತಪಸ್ವಿತ್ಯವನ್ನು ಪೋಷಿಸಿದನು. ಚಿಕ್ಕ ವಯಸ್ಸಿನಿಂದಲೇ ಆಸ್ತಿಕನು ತನ್ನ ಪ್ರತಿಜ್ಞೆಗಳಿಗೆ ಅಚಲವಾದ ಬದ್ಧತೆಯನ್ನು ಪ್ರದರ್ಶಿಸಿದನು. ಮಹಾನ್ ಬುದ್ಧಿವಂತಿಕೆ, ಸದ್ಗುಣ ಮತ್ತು ಪವಿತ್ರತೆಯನ್ನು ಪ್ರದರ್ಶಿಸಿದನು. ಅವನು ಬೆಳೆದು ದೊಡ್ಡವನಾದಂತೆ ತನ್ನನ್ನು ಅರಿತವರೆಲ್ಲರಿಗೂ ಹಾವುಗಳು ಸೇರಿದಂತೆ ತನ್ನನ್ನು ತಮ್ಮ ರಕ್ಷಕನೆಂದು ಗೌರವಿಸಿದವರಿಗೆ ಅಷ್ಟಿಕ ಸಂತೋಷವಾಯಿತು. ಅವನ ಹೆಸರು ಅಷ್ಟಿಕ. ಅವನು ಹೊರಟು ಹೋದಾಗ ಋಷ್ಯಶೃಂಗನು ಹೇಳಿದ ಮಾತುಗಳಿಗೆ ಸಾಕ್ಷಿಯಾಗಿದೆ. ಇದು ನಿಜವಾಗಿಯೂ ಮಗನು ಜನಿಸುತ್ತಾನೆ ಎಂದು ಸೂಚಿಸುತ್ತದೆ. ಆದ್ದರಿಂದ ಆಸ್ತಿಕನು ಪ್ರಕಾಶಮಾನವಾದ ಜೀವಿಯಾಗಿ ಬೆಳೆದು ಆಕಾಶಗಳ ಒಡೆಯನಾದ ಮಹಾದೇವರ ಸುವರ್ಣ ರೂಪದಂತೆ ಹೊಳೆಯುತ್ತಿದ್ದನು ಮತ್ತು ಅವನನ್ನು ಸುತ್ತುವರೆದಿರುವ ಎಲ್ಲರಿಗೂ ಸಂತೋಷವನ್ನು ತಂದನು. ಋಷಿಮುನಿಗಳ ಸಭೆಯಲ್ಲಿ ಸೌನಕನು ತನ್ನ ಮಗ ಜನಮೇಜಯನ ಹೇಳಿದಂತೆ ರಾಜ ಪರೀಕ್ಷಿತನು ಸ್ವರ್ಗಕ್ಕೆ ಏರಿದ ಕಥೆಯನ್ನು ವಿವರಿಸುವಂತೆ ಸೌತಿಯನ್ನು ವಿನಂತಿಸಿದನು. ಜನಮೇಜಯನು ತನ್ನ ಮಂತ್ರಿಗಳನ್ನು ತನ್ನ ತಂದೆಯ ಜೀವನ ಮತ್ತು ಮರಣದ ಬಗ್ಗೆ ಕೇಳಿದ್ದಾನೆ ಎಂದು ಹೇಳುತ್ತಾ ಸೌತಿಯು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ರಾಜನು ಸ್ವತಃ ತನ್ನ ಸಲಹೆಗಾರರನ್ನು ಕೇಳಿದನು, ನನಗೆ ಎಲ್ಲವನ್ನೂ ತಿಳಿಸಿ, ಏಕೆಂದರೆ ನನ್ನ ಪ್ರಖ್ಯಾತ ತಂದೆ ಪರೀಕ್ಷಿತನು ತನ್ನ ಅಂತ್ಯವನ್ನು ಹೇಗೆ ಸಾಧಿಸಿದನೆಂದು ತಿಳಿಯಲು ನಾನು ಬಯಸುತ್ತೇನೆ. ಅದು ಜಗತ್ತಿಗೆ ಪ್ರಯೋಜನಕಾರಿಯಾಗಿದ್ದರೆ ನಾನು ಏನನ್ನಾದರೂ ಆದೇಶಿಸುತ್ತೇನೆ, ಇಲ್ಲದಿದ್ದರೆ ನಾನು ಏನೂ ಮಾಡುವುದಿಲ್ಲ. ತನ್ನ ರಾಜನನ್ನು ಮೆಚ್ಚಿಸಲು ಉತ್ಸುಕನಾಗಿದ್ದ ಅವನ ಮಂತ್ರಿಗಳು ಪರೀಕ್ಷಿತನ ಜೀವನ ಮತ್ತು ಮರಣದ ಎಲ್ಲಾ ವಿವರಗಳನ್ನು ವಿವರಿಸುತ್ತಾರೆ ಎಂದು ಉತ್ತರಿಸಿದರು. ಸೌತಿಯು ಮುಂದುವರಿಸಿದಳು, ಓ ಜನಮೇಜಯೇ, ನಿನ್ನ ತಂದೆ ಸದ್ಗುಣ ಮತ್ತು ನ್ಯಾಯದ ಪ್ರತಿರೂಪವಾಗಿದ್ದರು. ಸೃಷ್ಟಿಕರ್ತ ಪ್ರಜಾಪತಿಯಂತೆ ಅವರು ಎಲ್ಲಾ ಜೀವಿಗಳನ್ನು
ಸಮಾನ ಪ್ರೀತಿಯಿಂದ ನೋಡಿಕೊಂಡರು. ಅವರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಣಗಳನ್ನು ರಕ್ಷಿಸಿದರು. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿದ್ದರು. ವಿಧವೆಯರು, ಅನಾಥರು, ಅಂಗವಿಕಲರು ಮತ್ತು ಬಡವರನ್ನೆಲ್ಲ ಆತ ಉಳಿಸಿಕೊಂಡನು. ಆತನ ಪ್ರಜೆಗಳು ಆತನನ್ನು 2ನೇ ಸೋಮನಂತೆ ಮೆಚ್ಚಿದ್ದರು ಮತ್ತು ಆತನ ಖ್ಯಾತಿಯು ದೂರದವರೆಗೆ ಹರಡಿತು. ಜನಮೇಜಯನು ತನ್ನ ಮಂತ್ರಿಗಳನ್ನು ತನ್ನ ತಂದೆಯ ಜೀವನವು ಹೇಗೆ ಕೊನೆಗೊಂಡಿತು ಎಂಬುದನ್ನು ವಿವರಿಸಲು ಕೇಳಿದನು. ಸಲಹೆಗಾರರು, ನಿನ್ನ ತಂದೆ, ಓ ರಾಜ, 60 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಒಬ್ಬ ಪ್ರಬಲ ಯೋಧನಾಗಿದ್ದನು. ಅವನು ಶಸ್ತ್ರಾಸ್ತ್ರಗಳ ವಿಜ್ಞಾನ ಮತ್ತು ರಾಜರ ಕರ್ತವ್ಯಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ಅವನ ಯೌವನದಲ್ಲಿ ಅವನು ಗೋವಿಂದನಿಗೆ ಪ್ರಿಯನಾಗಿದ್ದನು ಮತ್ತು ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಕುರು ರಾಜವಂಶವು ಅಳಿವಿನ ಅಂಚಿನಲ್ಲಿದ್ದಾಗ ಉತ್ತರದ ಗರ್ಭದಲ್ಲಿ ಜನಿಸಿದ ಅವನು ಅಳಿವಿನಂಚಿನಲ್ಲಿ ಜನಿಸಿದ ಪರೀಕ್ಷಿತ ಎಂದು ಕರೆಯಲ್ಪಟ್ಟನು. ಸೌತಿ ನಿಲ್ಲಿಸಿ, ಒಂದು ದಿನ ನಿಮ್ಮ ತಂದೆ ಬೇಟೆಯಾಡುತ್ತಿದ್ದಾಗ ಒಂದು ಜಿಂಕೆಯನ್ನು ಬಾಣದಿಂದ ಚುಚ್ಚಿದರು. ಅವನು ಅದನ್ನು ಆಳವಾದ ಕಾಡಿನೊಳಗೆ ಹಿಂಬಾಲಿಸಿದನು. ಕತ್ತಿ ಮತ್ತು ಖಡ್ಗದಿಂದ ಸಜ್ಜುಗೊಂಡನು. ಆದಾಗ್ಯೂ 60 ವರ್ಷಗಳ ನಂತರ ಮತ್ತು ಆಯಾಸ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಅವನು ದಿಗ್ಭ್ರಮೆಗೊಂಡನು ಮತ್ತು ಜಿಂಕೆಯ ದೃಷ್ಟಿಯನ್ನು ಕಳೆದುಕೊಂಡನು. ಸೌತಿಯು ಮಾತನಾಡುತ್ತಿದ್ದಂತೆ ಜನಮೇಜಯನ ಕುತೂಹಲ ಹೆಚ್ಚಾಯಿತು. ಮುಂದೆ ಏನಾಯಿತು ಎಂಬುದನ್ನು ತನಗೆ ತಿಳಿಸುವಂತೆ ಆತ ತನ್ನ ಮಂತ್ರಿಗಳನ್ನು ಕೇಳಿಕೊಂಡನು. ಸಲಹೆಗಾರರು ಉತ್ತರಿಸಿದರು, ನಿಮ್ಮ ತಂದೆ ಆಳವಾದ ಕಾಡಿನಲ್ಲಿ ಮೌನದ ಪ್ರತಿಜ್ಞೆಯನ್ನು ಗಮನಿಸುತ್ತಿದ್ದ ಉನ್ನತ ಆತ್ಮದ ಋಷಿಗೆ ಬಂದರು. ಜಿಂಕೆಯ ಬಗ್ಗೆ ಕೇಳಲಾಗಿದೆಯಾದರೂ ಋಷಿ ಮೌನವಾಗಿದ್ದನು. ರಾಜನ ಪ್ರಶ್ನೆಗಳು ಅಥವಾ ಅವನ ಕೋಪದಿಂದ ವಿಚಲಿತನಾಗಲಿಲ್ಲ. ನಿಮ್ಮ ತಂದೆ ಋಷಿಯ ಪ್ರತಿಜ್ಞೆಯ ಅರಿವಿಲ್ಲದೆ ನೆಲದಿಂದ ಸತ್ತ ಹಾವನ್ನು ಎತ್ತಿಕೊಂಡು ಅದನ್ನು ಋಷಿಯ ಹೆಗಲ ಮೇಲೆ ಇಟ್ಟನ್ನು. ಸೌತಿ ಮುಕ್ತಾಯಗೊಳಿಸುತ್ತಾ, ಆದ್ದರಿಂದ ಓ ಜನಮೇಜಯ, ನಿನ್ನ ತಂದೆ ಪರೀಕ್ಷಿತನು ಆಳವಾದ ಕಾಡು ಮತ್ತು ಋಷಿಯ ಮೌನದಿಂದ ಸುತ್ತುವರಿದ ಅವನ ಅಂತ್ಯವನ್ನು ಎದುರಿಸಿದನು. ಅವನ ಪ್ರಜೆಗಳು ಅವನ ನಿಧನಕ್ಕೆ ಸಂತಾಪ ಸೂಚಿಸಿದವು ಮತ್ತು ನನ್ನ ರಾಜನಾದ ನೀನು ಈ ಆನುವಂಶಿಕ ರಾಜ್ಯವನ್ನು ಇಂದಿನ ಕಾಲದಿಂದ ಆನುವಂಶಿಕವಾಗಿ ಪಡೆದಿದ್ದೀಯ. ಭಾರತೀಯ ಬೇಸಿಗೆಯ ಬಿಸಿಲಿನಲ್ಲಿ ಕುರುಗಳ ಪ್ರಬಲ ಆಡಳಿತಗಾರನಾದ ರಾಜ ಪರೀಕ್ಷಿತನು 7 ದಿನಗಳ ಕಾಲ ಬಳಲುತ್ತಿದ್ದನು. ಅವನ ಹಸಿವು ಮತ್ತು ಶ್ರಮವು ಅವನ ದೇಹವನ್ನು ಬಾಧಿಸುತ್ತಿತ್ತು. ಆದರೆ ಅವನು ಬಿಟ್ಟುಕೊಡಲು ನಿರಾಕರಿಸಿದನು. ಪ್ರತಿಮೆಯಂತೆ ಚಲನರಹಿತನಾಗಿದ್ದ ಬುದ್ಧಿವಂತ ಮುನಿ ಉತಂಕನ ಹೆಡಲ ಮೇಲೆ ಸತ್ತ ಹಾವನ್ನು ಇಟ್ಟುಕೊಂಡು ರಾಜ ಪರೀಕ್ಷಿತನು ತನ್ನ ಸಿಂಹಾಸನವನ್ನು ಮರಳಿ ಪಡೆಯಲು ನಿರ್ಧರಿಸಿ ತನ್ನ ರಾಜಧಾನಿಗೆ ಮರಳಿದನು. ಉತ್ತಂಕನ ಮಗ ಶುಂಡಿ ಒಬ್ಬ ಯುವ ಮತ್ತು ಶಕ್ತಿಶಾಲಿ ಋಷಿ ಪ್ರತಿದಿನ ತನ್ನ ತಂದೆಯನ್ನು ಪೂಜಿಸುತ್ತಿದ್ದನು. ಅವನು ರಾಜ ಪರೀಕ್ಷಿತನು ತನ್ನ ತಂದೆಗೆ ಮಾಡಿದ ಅವಮಾನದ ಬಗ್ಗೆ ಕೇಳಿ ಕೋಪಗೊಂಡನು. ಅವನ ಕಣ್ಣುಗಳಲ್ಲಿ ತೀವ್ರವಾದ ದೃಢನಿಶ್ಚಯದಿಂದ ಶುಂಗಿನ್ ತನ್ನ ತಂದೆಯ ಗೌರವಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟನು. ಅವನು ನಡೆಯುವಾಗ ತನ್ನ ತಂದೆಯ ಹೆಗಲ ಮೇಲೆ ಇಟ್ಟಿರುವ ಸತ್ತ ಹಾವಿನ ಬಗ್ಗೆ ಅವನಿಗೆ ತಿಳಿಸಿದ ಸ್ನೇಹಿತನನ್ನು ಅವನು ಕಂಡನು. ಶುಂಡಿನನು ತನ್ನ ತಂದೆಯ ಬಳಿಗೆ ಧಾವಿಸಿದನು ಮತ್ತು ಸತ್ತ ಹಾವಿನ ಭಾರವನ್ನು ಹೊತ್ತುಕೊಂಡು ಚಲನರಹಿತನಾಗಿರುವುದನ್ನು ಕಂಡನು. ಅವನು ಕೋಪಗೊಂಡನು ಮತ್ತು ರಾಜ ಪರೀಕ್ಷಿತನ ಮೇಲೆ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದನು. ತನ್ನ ಹೃದಯದಲ್ಲಿ ಉರಿಯುತ್ತಿರುವ ಕೋಪದಿಂದ ಶುಂಗಿನನು ರಾಜನನ್ನು ಶಪಿಸಿದನು. ಶಕ್ತಿಯುತ ಮತ್ತು ವಿಷಪೂರಿತ ಹಾವು ಶೀಘ್ರದಲ್ಲೇ ತನ್ನ ಮಾರಣಾಂತಿಕ ವಿಷದಿಂದ ರಾಜನನ್ನು ಸುಟ್ಟು ಹಾಕುತ್ತದೆ ಎಂದು ಹೇಳಿದನು. ಹಾವುಗಳ ರಾಜಕುಮಾರನಾದ ತಕ್ಷಕನು ಈ ಘಟನೆಗಳನ್ನು ದೂರದಿಂದ ನೋಡುತ್ತಿದ್ದನು. ರಾಜ ಪರೀಕ್ಷಿತನ ನೋವಿಗೆ ತಾನೇ ಕಾರಣನೆಂದು ಅವನಿಗೆ ತಿಳಿದಿತ್ತು ಮತ್ತು ವಿಷಯಗಳನ್ನು ತನ್ನ ಕೈಗೆ ತೆರೆದುಕೊಳ್ಳಲು ನಿರ್ಧರಿಸಿದನು. ಬುದ್ಧಿವಂತಿಕೆಯ ವೇಷದಲ್ಲಿ ತಕ್ಷಕನು ತನ್ನ ಮಹಡಿಯಲ್ಲಿದ್ದ ರಾಜ ಪರೀಕ್ಷಿತನ ಬಳಿಗೆ ಹೋಗಿ
ತನ್ನ ಉರಿಯುವ ವಿಷದಿಂದ ಅವನನ್ನು ಸ್ಫೋಟಿಸಿದನು. ರಾಜು ಸಾಯುತ್ತಿರುವಾಗ ಮುಂಬರುವ ಅಪಾಯದ ಬಗ್ಗೆ ರಾಜನಿಗೆ ಎಚ್ಚರಿಕೆ ನೀಡಲು ಉತಂಕನಿಂದ ಕಳುಹಿಸಲ್ಪಟ್ಟ ಬುದ್ಧಿವಂತ ಬ್ರಾಹ್ಮಣ ಋಷಿಯಾದ ಕಶ್ಯಪನಿಗೆ ತಕ್ಷಕನು ತನ್ನನ್ನು ಬಹಿರಂಗಪಡಿಸಿದನು. ಆದಾಗ್ಯೂ ರಾಜನ ಮೇಲೆ ದಾಳಿ ಮಾಡುವ ಬದಲು ತಕ್ಷಕನು ಕಶ್ಯಪನಿಗೆ ಸಂಪತ್ತು ಮತ್ತು ಸಂಪತ್ತನ್ನು ನೀಡುವ ಮೂಲಕ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ಕಶ್ಯಪನು ಮೋಸ ಹೋಗಲಿಲ್ಲ ಮತ್ತು ತಕ್ಷಕನ ಯೋಜನೆಯನ್ನು ಕಂಡುಕೊಂಡನು. ತನ್ನ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಕಶ್ಯಪನು ಯಕ್ಷಕನ ಕಡಿತಗೊಳಿಸಿದ್ದ ಬನಿಯನ್ ಮರವನ್ನು ಪುನರುಜ್ಜೀವನಗೊಳಿಸಿದನು. ಹಾವುಗಳ ರಾಜಕುಮಾರನಿಗೆ ತಾನು ಅವನಿಗೆ ಸರಿಸಮನಾಗಿಲ್ಲ ಎಂದು ತೋರಿಸಿದನು. ವಿಚಲಿತರಾಗದೆ ತಕ್ಷಕನು ರಾಜ ಪರೀಕ್ಷಿತನ ವಿರುದ್ಧ ಸಂಚು ರೂಪಿಸುವುದನ್ನು ಮುಂದುವರೆಸಿದನು ಮತ್ತು ಅಂತಿಮವಾಗಿ ರಾಜನು ನಿಗೂಢ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದನು. ರಾಜನ ಮರಣದ ಸುದ್ದಿ ರಾಜ್ಯದಾದ್ಯಂತ ಆಘಾತವನ್ನುಂಟು ಮಾಡಿತು ಮತ್ತು ಅವನ ಮಗ ಜನಮೇಜಯನು ಧ್ವಂಸಗೊಂಡನು. ಆಸ್ಥಾನದ ಮಂತ್ರಿಗಳು ಯುವರಾಜನಿಗೆ ಬಹಿರಂಗಪಡಿಸಿದರು. ಅವರು ಘಟನೆಗಳು ತೆರೆದುಕೊಳ್ಳುವುದನ್ನು ನೋಡಿದ್ದಾರೆ. ಇದರಲ್ಲಿ ಕಾಡಿನಲ್ಲಿ ತಕ್ಷ ಮತ್ತು ಕಶ್ಯಪರ ನಡುವಿನ ಭೇಟಿಯೂ ಸೇರಿದೆ. ಅವರು ಮೃತ ವ್ಯಕ್ತಿಯ ಬಗ್ಗೆ ಹೇಳಿದರು. ಅವರು ತಕ್ಷಕನ ವಿಷದಿಂದ ಬೂದಿಯಾದರು. ಆದರೆ ನಂತರ ಕಶ್ಯಪನಿಂದ ಪುನರುಜ್ಜೀವನಗೊಂಡ ಜನಮೇಜಯನು ತನ್ನ ತಂದೆಯ ಮರಣದ ವೃತ್ತಾಂತವನ್ನು ಕೇಳಿದಾಗ ಅವನು ದುಃಖ ಮತ್ತು ಕೋಪದಿಂದ ತುಂಬಿ ಹೋದನು. ಅವನು ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಮತ್ತು ಅವನ ದುಷ್ಕೃತ್ಯಗಳಿಗಾಗಿ ತಕ್ಷಕನನ್ನು ಶಿಕ್ಷಿಸಲು ನಿರ್ಧರಿಸಿದನು. ಅವನ ದೃಷ್ಟಿಯಲ್ಲಿ ರಾಜ ಜಾನನು ತೀವ್ರ ನಿಶ್ಚಯದಿಂದ ಸಭೆಯ ಮಧ್ಯದಲ್ಲಿ ರಾಜ ಜನಮೇಜಯನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನ ಮಂತ್ರಿಗಳು ಸಮ್ಮತಿಯಿಂದ ತಲೆಯಾಡಿಸಿದರು. ಅವರ ಮುಖಗಳು ದೃಢನಿಶ್ಚಯದಿಂದ ಕೂಡಿದವು. ರಾಜನು ಸ್ವತಃ ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ತೀವ್ರ ಸಂಕಲ್ಪದಿಂದ ಹೊಳೆಯುತ್ತಿದ್ದವು. ನಾನು ನನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಘೋಷಿಸಿದನು. ಆ ದುಷ್ಟ ಸರ್ಪವಾದ ತಕ್ಷಣನು ತಾನು ಮಾಡಿದ್ದಕ್ಕೆ ಬೆಲೆ ತೆರಬೇಕು. ರಾಜನ ಮಾತುಗಳಿಗೆ ಸಭೆಯ ಸಮ್ಮತಿ ಸಿಕ್ಕಿತು. ಅವನ ಮುಖ್ಯ ಅರ್ಚಕ ಒಬ್ಬ ಬುದ್ಧಿವಂತ ಮತ್ತು ವಿದ್ಯಾವಂತ ವ್ಯಕ್ತಿ ಮಾರ್ಗದರ್ಶನ ನೀಡಲು ಮುಂದೆ ಬಂದರು. ಮಹಾರಾಜರೇ, ಅವರು ಹೇಳಿದರು, ಒಂದು ದೊಡ್ಡ ತ್ಯಾಗವಿದೆ. ಅದನ್ನು ದೇವರುಗಳು ಸ್ವತಃ ನೇಮಿಸಿದ್ದಾರೆ. ಇದನ್ನು ಹೌಪತ್ಯಾಗ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಮಾತ್ರ ಅದನ್ನು ಸಾಧಿಸಬಹುದು ಎಂದು ಹೇಳಲಾಗುತ್ತದೆ. ಅರ್ಚಕನು ಮುಂದುವರಿಸಿದಂತೆ ರಾಜನ ಕಣ್ಣುಗಳು ಆಸಕ್ತಿಯಿಂದ ಬೆಳಗಿದವು. ಪುರಾಣಗಳಲ್ಲಿ ಪಾರಂಗತರಾದ ಪುರುಷರು ಈ ಯಜ್ಞದ ಬಗ್ಗೆ ನಮಗೆ ಹೇಳಿದ್ದಾರೆ ಮತ್ತು ಅದನ್ನು ನಿರ್ವಹಿಸಲು ನೀವು ಆಯ್ಕೆ ಮಾಡಿದ್ದೀರಿ ಎಂದು ನಾವು ನಂಬುತ್ತೇವೆ. ಜನಮೇಜಯನ ಮನಸ್ಸು ಸಿದ್ಧವಾಯಿತು. ಆಗಲೇ ಜ್ವಾಲೆ ತನ್ನ ವಿಷವನ್ನು ಅರಸನ ರಕ್ತನಾಳಗಳ ಮೂಲಕ ಸುರಿಯುತ್ತಿದೆ ಎಂದು ಅವನು ಯೋಚಿಸಿದನು. ಅವನ ತಂದೆಯ ಮರಣದ ನೆನಪು ಇನ್ನೂ ಉಳಿದಿತ್ತು. ಆದರೆ ಈಗ ಅವನು ವಿಷಯಗಳನ್ನು ಸರಿಪಡಿಸಲು ಒಂದು ಮಾರ್ಗವನ್ನು ಕಂಡನು. ನಾನು ಏನು ಮಾಡಬೇಕು ಎಂದು ನನಗೆ ತಿಳಿಸಿ ಎಂದು ಅವನು ತನ್ನ ಪುರಾತನ ಗ್ರಂಥಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ವಿದ್ವಾಂಸರಾದ ಬ್ರಾಹ್ಮಣರಿಗೆ ಹೇಳಿದನು. ಋತ್ವಿಕರು ವಿಧೇಯತೆಯಿಂದ ತಮ್ಮ ತಲೆಯನ್ನು ಬಾಗಿಸಿ ಯಜ್ಞದ ಜಟಿಲತೆಗಳನ್ನು ವಿವರಿಸಲು ಪ್ರಾರಂಭಿಸಿದರು. ಅವರು ತ್ಯಾಗದ ವೇದಿಕೆಗಾಗಿ ಭೂಮಿಯನ್ನು ಅಳತೆ ಮಾಡಿದರು. ಪ್ರಾಚೀನ ಪಠ್ಯಗಳ ಪ್ರಕಾರ ಅದನ್ನು ನಿಖರವಾಗಿ ಗುರುತಿಸಿದರು. ವೇದಿಕೆಯು ಸ್ವತಃ ಅದ್ಭುತವಾಗಿತ್ತು. ಅಮೂಲ್ಯವಾದ ವಸ್ತುಗಳು ಮತ್ತು ಈ ಮಹಾನ್ ಘಟನೆಗೆ ಸಾಕ್ಷಿಯಾಗಲು ದೂರದಿಂದ ಬಂದ ಬ್ರಾಹ್ಮಣರಿಂದ ಅಲಂಕರಿಸಲ್ಪಟ್ಟಿದೆ. ನಿರ್ಮಾಣವು ಪೂರ್ಣಗೊಳ್ಳುತ್ತಿದ್ದಂತೆ ಪುರಾಣಗಳಲ್ಲಿ ನಿಪುಣರಾಗಿದ್ದ ವೃತ್ತಿಪರರಾದ ನಿರ್ಮಾಣಗಾರನಾದ ಸುತನು ತನ್ನ ಪರಿಣತಿಯನ್ನು ನೀಡಲು ಮುಂದೆ ಬಂದನು. ಮಹಾರಾಜರೇ,
ಇಲ್ಲಿ ಏನೋ ದೋಷವಿದೆ ಎಂದು ನಾನು ನಿಮಗೆ ಎಚ್ಚರಿಕೆ ನೀಡಲೇಬೇಕು. ನಾವು ನಿರ್ಮಿಸುತ್ತಿರುವ ಮಣ್ಣು ಮತ್ತು ನಾವು ಅದನ್ನು ಮಾಡುತ್ತಿರುವ ಸಮಯವೂ ಈ ತ್ಯಾಗವು ಯೋಜಿಸಿದಂತೆ ಪೂರ್ಣಗೊಳ್ಳುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಅವನು ಸಭೆಯನ್ನು ನೋಡುತ್ತಾ ತನ್ನ ಕಣ್ಣುಗಳನ್ನು ನಿಲ್ಲಿಸಿದನು. ಬ್ರಾಹ್ಮಣನು ಅದರ ವೈಫಲ್ಯಕ್ಕೆ ಕಾರಣವಾಗುತ್ತಾನೆ. ಅರಸನ ಮುಖವು ಚಿಂತೆಯಿಂದ ಕಪ್ಪಾರಿತ್ತು. ಆದರೆ ಅವನು ತನ್ನ ಯೋಜನೆಯನ್ನು ಪೂರ್ಣಗೊಳಿಸಲು ದೃಢನಿಶ್ಚಯ ಮಾಡಿದನು. ಹಾವು ಯಜ್ಞದ ಪುರೋಹಿತನಾಗಿ ತನ್ನನ್ನು ನೇಮಿಸುವ ಮೊದಲು ಅವನು ತನ್ನ ದ್ವಾರಪಾಲಕರಿಗೆ ಆದೇಶಿಸಿದನು, ಅವನಿಗೆ ತಿಳಿಯದೆ ಯಾರನ್ನೂ ಪ್ರವೇಶಿಸಬಾರದು. ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸುವ ಒಂದು ದೊಡ್ಡ ಮತ್ತು ಮಹತ್ವದ ಘಟನೆಗೆ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಭೆಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ರಾಜ ಜನಮೇಜಯನು ಹೊಸ ಯುಗದ ಹೊಸ್ತಿಲಲ್ಲಿ ಸಿದ್ಧನಾಗಿ ನಿಂತನು. ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಡುವ ಮತ್ತು ಜಗತ್ತಿಗೆ ಸಮತೋಲನವನ್ನು ಪುನರ್ಸ್ಥಾಪಿಸುವ ಬಯಕೆಯಿಂದ ಉತ್ತೇಜಿಸಲ್ಪಟ್ಟ ಅವನ ದೃಢನಿಶ್ಚಯವು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಉರಿಯಿತು. ಹಾವಿನ ತ್ಯಾಗವನ್ನು ನಡೆಸಲಾಯಿತು. ಸರ್ಪ ಯಜ್ಞ ನಡೆಯಬೇಕಿದ್ದ ಪವಿತ್ರ ಮೈದಾನದ ಮೇಲೆ ಸೂರ್ಯನು ಉದಯಿಸಲು ಪ್ರಾರಂಭಿಸಿದ್ದನು. ಬುದ್ಧಿವಂತ ಮತ್ತು ವಿದ್ವಾಂಸರಾದ ಸೌತಿ ಆಚರಣೆಯ ಮುಂಚೂಣಿಯಲ್ಲಿ ನಿಂತನು. ಅವನ ಕಣ್ಣುಗಳು ಗೌರವದ ಗಾಳಿಯಿಂದ ಮಿನುಗುತ್ತಿದ್ದವು. ಕಪ್ಪು ಬಟ್ಟೆಗಳನ್ನು ಧರಿಸಿದ ಯಜ್ಞ ಪುರೋಹಿತರು ತಮ್ಮ ಸುತ್ತಲೂ ಸುತ್ತುವ ಹೊಗೆಯಿಂದ ತಮ್ಮ ಕಣ್ಣುಗಳು ಕೆಂಪು ಉರಿಯುತ್ತಿರುವ ಬೆಂಕಿಯ ಕಡೆಗೆ ಉದ್ದೇಶಪೂರ್ವಕ ಹೆಜ್ಜೆಗಳೊಂದಿಗೆ ಚಲಿಸಿದರು. ಅವರು ಸಮೀಪಿಸುತ್ತಿದ್ದಂತೆ ಪುರೋಹಿತರು ಪವಿತ್ರ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅವರ ಧ್ವನಿಯು ಲಯಬದ್ಧ ಲಯದಲ್ಲಿ ಏರುತ್ತಿತ್ತು ಮತ್ತು ಬೀಳುತ್ತಿತ್ತು. ಅವರು ಜ್ವಾಲೆಯೊಳಗೆ ಸ್ಪಷ್ಟವಾದ ಬೆಣ್ಣೆಯನ್ನು ಸುರಿಯುತ್ತಿದ್ದರು. ಚಿನ್ನದ ದ್ರವವು ಸಾವಿರ ಸಣ್ಣ ಕಿಡಿಗಳಂತೆ ಬೆಂಕಿಯ ನಾಲಿಗೆಯ ಮೇಲೆ ನೃತ್ಯ ಮಾಡುತ್ತಿತ್ತು. ಪುರೋಹಿತರು ಹಾವುಗಳ ಹೆಸರುಗಳನ್ನು ಕೂಗುವುದನ್ನು ಸೌತಿ ಸೂಕ್ಷ್ಮವಾಗಿ ನೋಡುತ್ತಿದ್ದರು. ಬೆಂಕಿಯ ಬಲಿಪೀಠಕ್ಕೆ ತಮ್ಮನ್ನು ತಾವು ಶರಣಾಗುವಂತೆ ಕರೆದರು. ಗಾಳಿಯು ನಿರೀಕ್ಷೆಯಿಂದ ಭಾರವಾಗಿತ್ತು ಮತ್ತು ಅವರ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತಿತ್ತು. ತದನಂತರ ಕಾಣದ ಯಾವುದೋ ಆಜ್ಞೆಗೆ ಪ್ರತಿಕ್ರಿಯಿಸಿದಂತೆ ಹಾವುಗಳು ಅಲುಗಾಡಲು ಪ್ರಾರಂಭಿಸಿದವು. ಅವು ನೆರಳಿನಿಂದ ಹೊರಬಂದವು. ಅವುಗಳ ದೇಹಗಳು ಜೀವಂತ ಸರ್ಪಗಳಂತೆ ತಿರುಗಾಡುತ್ತಿದ್ದವು. ಪುರೋಹಿತರು ತಮ್ಮ ಮಂತ್ರವನ್ನು ಮುಂದುವರೆಸಿದರು. ಬೆಂಕಿಯಲ್ಲಿ ಹೆಚ್ಚು ಸ್ಪಷ್ಟವಾದ ಬೆಣ್ಣೆಯನ್ನು ಸುರಿಯುತ್ತಿದ್ದರು ಮತ್ತು ಹಾವುಗಳು ತಮ್ಮ ವಿನಾಶವನ್ನು ಅರಿತುಕೊಂಡು ಬೀಳಲು ಪ್ರಾರಂಭಿಸಿದವು. ಮೊದಲು ಅದು ಕೇವಲ ಸಣ್ಣದಾಗಿತ್ತು. ಕೆಲವು ಸಣ್ಣ ಹಾವುಗಳು ಕೇವಲ ಮನುಷ್ಯನ ಕೈಯಷ್ಟು ಉದ್ದ ಕರುಣಾಜನಕ ಕೂಗುಗಳೊಂದಿಗೆ ಜ್ವಾಲೆಯೊಳಗೆ ಬೀಳುತ್ತಿದ್ದವು. ಆದರೆ ಶೀಘ್ರದಲ್ಲೇ ವೇಗವು ಹೆಚ್ಚಾಯಿತು ಮತ್ತು ಹಾವುಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದವು. ಅವುಗಳ ದೇಹಗಳು ಜೀವಂತ ಚಾವಟಿಗಳಂತೆ ಬೆಂಕಿಯಲ್ಲಿ ಬೀಳುತ್ತಿದ್ದವು. ಪುರೋಹಿತರು ಜಪಿಸಿದರು. ಅವರ ಧ್ವನಿಗಳು ತ್ಯಾಗದ ಗದ್ದಲಕ್ಕಿಂತ ಮೇಲಕ್ಕೆ ಏರಿದವು. ಬಿಳಿ ಹಾವುಗಳು, ಕಪ್ಪು ಹಾವುಗಳು, ನೀಲಿ ಹಾವುಗಳು ಇವೆಲ್ಲವೂ ಬೆಂಕಿಯ ಪ್ರಪಾತದಲ್ಲಿ ಒಂದೇ ರೀತಿ ಬಿದ್ದವು. ಅವರ ಕೂಗುಗಳು ಹತಾಶೆಯ ಕೋರಸ್ನಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕೆಲವರು ಕೇವಲ ಒಂದು ಕ್ರೋಸಾವನ್ನು ಮಾತ್ರ ಅಳತೆ ಮಾಡಿದರು. ಇತರರು ಯೋಜನಾ ಅಥವಾ ಗೋಕರ್ಣದ ಗಾತ್ರಕ್ಕೆ ವಿಸ್ತರಿಸಿದರು. ಅವರು ಎಲ್ಲ ಆಕಾರ ಮತ್ತು ಬಣ್ಣಗಳಲ್ಲಿ ಬಂದರು. ಅವರ ದೇಹಗಳು ಬೆಂಕಿಯ ಜ್ವಾಲೆಗಳಿಗೆ ಬಲಿಯಾದಾಗ ತಿರುಚಿದವು ಮತ್ತು ತಿರುಚಿದವು. ಪುರೋಹಿತರು ತಮ್ಮ ಆಚರಣೆಯನ್ನು ಮುಂದುವರೆಸಿದರು. ಬೆಂಕಿಯಲ್ಲಿ ಹೆಚ್ಚು ಬೆಣ್ಣೆಯನ್ನು ಸುರಿಯುತ್ತಿದ್ದರು ಮತ್ತು ಹಾವುಗಳು ಬೀಳುತ್ತಲೇ ಇದ್ದವು. ಅವುಗಳ ಸಂಖ್ಯೆಯು ಅಂತ್ಯವಿಲ್ಲದಂತೆ ತೋರುತ್ತಿತ್ತು. ಕೆಲವು ಮನುಷ್ಯನ ತೊಡೆಯಷ್ಟು ದಪ್ಪವಾಗಿದ್ದವು. ಇತರರು ಆನೆಗಳ ಕಾಂಡಗಳು ಅಥವಾ ಹುಚ್ಚು ಹಿಡಿದ
ಆನೆಗಳ ಪ್ರಬಲ ದೇಹಗಳಂತೆ ಕಾಣುತ್ತಿದ್ದರು. ಅವುಗಳ ಬಣ್ಣಗಳು ಶುದ್ಧವಾದ ಬಿಳಿ ಬಣ್ಣದಿಂದ ಹಿಡಿದು ಗಾಢವಾದ ಕಪ್ಪು ಬಣ್ಣದವರೆಗೆ ಇದ್ದವು ಮತ್ತು ಕೆಲವು ಅನ್ಯಲೋಕದ ಬೆಳಕಿನಿಂದ ಹೊಳೆಯುತ್ತಿದ್ದವು. ವೇದನವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಉರಿಯುತ್ತಿರುವ ಮಾಂಸದ ತೀಕ್ಷ್ಣವಾದ ವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಬಿದ್ದ ಹಾವುಗಳ ತೂಕದ ಕೆಳಗೆ ಭೂಮಿಯು ನಡುಗುತ್ತಿತ್ತು. ಪುರೋಹಿತರು ತಮ್ಮ ಆಚರಣೆಯನ್ನು ಮುಕ್ತಾಯಗೊಳಿಸಿದಾಗ ಸೌತಿ ಭಯದಿಂದ ನೋಡಿದರು. ಕೊನೆಯ ಹಾವು ಕತ್ತಲೆಯಾದ ನೆರಳಿನಂತೆ ಜ್ವಾಲೆಯೊಳಗೆ ಬೀಳುತ್ತಿತ್ತು. ಅದರ ನಂತರದ ಮೌನವು ಬಹುತೇಕ ಸ್ಪಷ್ಟವಾಗಿತ್ತು. ಕೇವಲ ಬೆಂಕಿಯ ಮುಸುಕಾದ ಸಿಡಿಲು ಮತ್ತು ಏಕಾಂಗಿ ಪಕ್ಷಿಯ ದೂರದ ಕೂಗು ಮಾತ್ರ ಅದನ್ನು ಮುರಿಯಿತು. ಸೌತಿ ಮಾತನಾಡಲು ಪ್ರಾರಂಭಿಸಿದಾಗ ಪುರೋಹಿತರು ಹಿಂತಿರುಗಿ ನಿಂತರು. ಅವರ ಕಣ್ಣುಗಳು ಗೌರವದಿಂದ ಮುಚ್ಚಿದರು. ಅವರ ಮಾತುಗಳು ತ್ಯಾಗ ಮತ್ತು ಭಕ್ತಿಯ ಕಥೆಯನ್ನು ಹೆಣೆದವು. ಅದು ಪ್ರತಿಧ್ವನಿಸುತ್ತದೆ. ದೊಡ್ಡ ಸಭೆಯ ಮಧ್ಯದಲ್ಲಿ ಪೂಜ್ಯ ಋಷಿಯಾದ ಸನಕನು ಬುದ್ಧಿವಂತ ಕಥೆಗಾರನಾದ ಸೌತಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಗೌರವಾನ್ವಿತ ಋಷಿಗಳು ಯಾರು ಎಂದು ಅವನು ಕೇಳಿದನು. ಪರೀಕ್ಷಿತನ ಮಗನಾದ ರಾಜ ಜನಮೇಜಯನ ಹಾವಿನ ತ್ಯಾಗದಿಂದ ರಿತ್ವಿಕ್ ಮತ್ತು ಸದಸ್ಯರಾದವರು ಯಾರು? ನಾವು ಅವರ ಹೆಸರುಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ. ಆದ್ದರಿಂದ ಅವರಲ್ಲಿ ಯಾರಿಗೆ ಆಚರಣೆಗಳ ಜ್ಞಾನವಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು. ತನ್ನ ಕಣ್ಣಿನಲ್ಲಿ ಮಿಂಚು ಹೊತ್ತಿದ್ದ ಸೌತಿಯು ಆ ಬುದ್ಧಿವಂತ ವ್ಯಕ್ತಿಗಳ ಹೆಸರುಗಳನ್ನು ಪಠಿಸಲು ಪ್ರಾರಂಭಿಸಿದನು. ಮಹಾನ್ ಖ್ಯಾತಿಯ ಬ್ರಾಹ್ಮಣನಾದ ಮತ್ತು ಚ್ಯವನ ವಂಶದಲ್ಲಿ ಜನಿಸಿದ ಚಂದಾಬರ್ಗವನು ಈ ಯಜ್ಞದಲ್ಲಿ ಹೋತ್ರಿ ಅಥವಾ ಮುಖ್ಯ ಅರ್ಚಕನಾಗಿದ್ದನು. ಅವನು ವೇದಗಳ ಮೇಲಿನ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಸೌತಿಯು ಮುಂದುವರಿಸುತ್ತಾ ಹಿರಿಯ ಋಷಿಯಾದ ಕೌತ್ಸನನ್ನು ಉದ್ದತ್ರಿಯಾಗಿ ನೇಮಿಸಲಾಯಿತು. ಅವನು ಪವಿತ್ರ ಸ್ತೋತ್ರಗಳನ್ನು ಪಠಿಸುತ್ತಿದ್ದರು. ಜೈಮಿನಿ ಮತ್ತು ಸಾಂಗರ್ವರನ್ನು ಅಧ್ವರ್ಯು ಎಂದು ಹೆಸರಿಸಲಾಯಿತು. ಆದರೆ ವ್ಯಾಸನು ತನ್ನ ಮಗ ಮತ್ತು ಶಿಷ್ಯರೊಂದಿಗೆ ಮತ್ತು ಉದಾದಾಲಕ ಪ್ರಮಟಕ ಶ್ವೇತಗೇತು ಪಿಂಗಳ ಅಸಿತ ದೇವಲ ನಾರದ ಪರ್ವತ ಆತ್ರೇಯ ಕುಂಡತಾಗಾರ ಕಳಜಾತಾಗಾರ ಗಾರ 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 ಗಿರಾ 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 ಋತ್ವಿಕ್ಗಳು ಬೆಂಕಿಯಲ್ಲಿ ಸ್ಪಷ್ಟವಾದ ಬೆಣ್ಣೆಯನ್ನು ಸುರಿಯಲು ಪ್ರಾರಂಭಿಸಿದಾಗ ಭಯಾನಕ ದೃಶ್ಯವೊಂದು ತೆರೆದುಕೊಂಡಿತು. ಹಾವುಗಳು ಅವರ ದೇಹಗಳು ಯಾತನೆಯಿಂದ ನರಳುತ್ತಿದ್ದವು, ಜ್ವಾಲೆಯೊಳಗೆ ಬಿದ್ದವು. ವಾತಾವರಣವನ್ನು ತುಂಬಿದ ಹಾನಿಕಾರಕ ದುರ್ವಾಸನೆಯನ್ನು ಬಿಡುಗಡೆ ಮಾಡಿದವು. ಬಿದ್ದ ಮತ್ತು ಇನ್ನೂ ಗಾಳಿಯಲ್ಲಿದ್ದ ಹಾವುಗಳ ಕೂಗುಗಳು ಅಸಹನೀಯ ಗದ್ದಲವನ್ನು ಸೃಷ್ಟಿಸಿದ. ವೇದಮಧ್ಯೆ ಹಾವುಗಳ ರಾಜಕುಮಾರನಾದ ತಕ್ಷಕನು ದೇವತೆಗಳ ರಾಜನಿಂದ ರಕ್ಷಣೆ ಕೋರಿ ಇಂದ್ರನ ಅರಮನೆಗೆ ಓಡಿಹೋದನು. ಇಂದ್ರನೇ, ನಾನು ತಪ್ಪು ಮಾಡಿದ್ದೇನೆ ಎಂದು ತಕ್ಷಕನು ಒಪ್ಪಿಕೊಂಡನು ಮತ್ತು ನನ್ನ ಜೀವಕ್ಕೆ ನಾನು ಹೆದರುತ್ತೇನೆ. ಇಂದ್ರನು ತಕ್ಷಕನ ನಮ್ರತೆಯಿಂದ ಸಂತೋಷಗೊಂಡು, ಹಾವುಗಳ ರಾಜಕುಮಾರನೇ, ಭಯಪಡಬೇಡ, ಏಕೆಂದರೆ ನಾನು ನಿನ್ನ ಪರವಾಗಿ ಮೊಮ್ಮಗನನ್ನು ಸಮಾಧಾನಪಡಿಸಿದ್ದೆ. ನೀನು ಸುರಕ್ಷಿತವಾಗಿದ್ದೀಯ ಎಂದು ಅವನಿಗೆ ಭರವಸೆ ನೀಡಿದನು. ಆದಾಗ್ಯೂ ಹಾವುಗಳ ರಾಜನಾದ ವಾಸುಕಿ ದುಃಖ ಮತ್ತು ದುಃಖದಲ್ಲಿ ಮುಳುಗಿ ಹೋದನು. ಅವನ ಕುಟುಂಬವು ಕ್ಷೀಣಿಸುತ್ತಿತ್ತು ಮತ್ತು ಅವನು ಅವರ ನೋವುಗಳಿಗೆ ಕೊನೆ ಕಾಣಲಿಲ್ಲ. ತನ್ನ ಸಹೋದರಿಯನ್ನು ಕರೆದು, ಭಾರವಾದ ಹೃದಯದಿಂದ ನನ್ನ ಕಾಲುಗಳು ಉರಿಯುತ್ತಿವೆ, ನನ್ನ ದೃಷ್ಟಿ ಕ್ಷೀಣಿಸುತ್ತಿದೆ ಮತ್ತು ಆ ಉರಿಯುತ್ತಿರುವ ಬೆಂಕಿಯಲ್ಲಿ ಬೀಳಲು ನಾನು ಹೆದರುತ್ತೇನೆ. ನಮ್ಮ ತ್ಯಾಗವು ನಮ್ಮ ರೀತಿಯ ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ. ನಿಮ್ಮ ಮಗನಾದ ಆಸ್ತಿಕನು ಈ ತ್ಯಾಗವನ್ನು ಕೊನೆಗೊಳಿಸಬೇಕು. ಅಜ್ಜಿ ಇದನ್ನು ಭವಿಷ್ಯ ನುಡಿದಿದ್ದನು ಮತ್ತು ಈಗ ನಾವು ಕ್ರಮ ಕೈಗೊಳ್ಳುವ ಸಮಯ ಬಂದಿದೆ. ವಾಸುಕಿಯ ಸಹೋದರನು ಆಕೆಗೆ ಒಂದು ನಿರ್ಣಾಯಕ ಕಾರ್ಯವನ್ನು ವಹಿಸಿಕೊಟ್ಟಾಗ
ಆಕೆಯ ಸಹೋದರಿ ಶ್ರದ್ಧೆಯಿಂದ ಆಲಿಸಿದಳು. ಅವರ ಮಗ ಆಸ್ತಿಕನನ್ನು ಮನವೊಲಿಸಲು ಸೂರ್ಯನು ದಿಗಂತದಲ್ಲಿ ಮುಳುಗಿ ಆಕಾಶವನ್ನು ಕಡುಗೆಂಪು ಮತ್ತು ಚಿನ್ನದ ಬಣ್ಣಗಳಿಂದ ಚಿತ್ರಿಸಿದ ದೂರದ ಭೂಮಿಯಲ್ಲಿ ಸೌತಿ ಒಂದು ಪ್ರಾಚೀನ ಕಥೆಯನ್ನು ಪಠಿಸಲು ಪ್ರಾರಂಭಿಸಿದನು. ಅತಿಯು ಯುವ ಬ್ರಾಹ್ಮಣನಾದ ಆಸ್ತಿಕ ಮತ್ತು ಹಾವುಗಳನ್ನು ಭಯಾನಕ ಅದೃಷ್ಟದಿಂದ ರಕ್ಷಿಸುವ ಅವನ ಅಸಾಧಾರಣ ಪ್ರಯಾಣದ ಸುತ್ತ ಸುತ್ತುತ್ತದೆ. ಸೌತಿಯ ಪ್ರಕಾರ ಹಾವುಗಳ ರಾಜ ವಾಸುಕಿಯ ಸಹೋದರಿ ಜರತ್ತರು ಆಸ್ತಿಗಳ ತಂದೆಗೆ ಸ್ವತಃ ಉಡುಗೊರೆಯಾಗಿ ನೀಡಿದ್ದಳು. ಈ ಸಂಯೋಗವು ಫಲ ನೀಡಿತು ಮತ್ತು ಆಸ್ತಿಕ ಹುಟ್ಟಿದಳು. ಆದರೆ ಈ ಜನನವು ಪ್ರಾಚೀನ ಶಾಪಕ್ಕೆ ಸಂಬಂಧಿಸಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಎಲ್ಲಾ ಹಾವುಗಳ ತಾಯಿಯಾದ ಕದ್ರು ಕುದುರೆಗಳ ರಾಜಕುಮಾರನಾದ ಉಚ್ಚೇಶ್ವರವನ್ನು ಕಪ್ಪಾಗಿ ಪ್ರತಿನಿಧಿಸಲು ನಿರಾಕರಿಸಿದ್ದಕ್ಕಾಗಿ ತನ್ನ ಪುತ್ರರನ್ನು ಶಪಿಸಿದ್ದಳು. ಇದು ವಿನತನ ಬಂಧನಕ್ಕೆ ಕಾರಣವಾಯಿತು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಅಮೃತವನ್ನು ಮಂಥನ ಮಾಡುವಾಗ ಹಾವುಗಳ ರಾಜ ವಾಸುಕಿ ದೇವರಿಂದ ರಕ್ಷಣೆ ಕೋರಿದನೆಂದು ಸೌತಿ ಬಹಿರಂಗಪಡಿಸಿದನು. ವಾಸುಕಿ ಮುಂದೆ ದೇವತೆಗಳು ಅಜ್ಜನ ಬಳಿ ಹೋಗಿ ಅವನ ಕರುಣೆಗಾಗಿ ಬೇಡಿಕೊಂಡರು. ಬ್ರಹ್ಮ ಉತ್ತರಿಸಿದರು, ಜರಕರು ತನಗೆ ಜರತ್ತರು ಎಂಬ ಹೆಸರಿನ ಹೆಂಡತಿಯನ್ನು ತೆಗೆದುಕೊಳ್ಳುತ್ತಾನೆ. ಅವಳಿಂದ ಜನಿಸಿದ ಬ್ರಾಹ್ಮಣನು ಹಾವುಗಳನ್ನು ಬಿಡುಗಡೆ ಮಾಡುತ್ತಾನೆ. ಹತಾಶೆಯಿಂದ ವಾಸುಕಿ ಸನ್ನಿಹಿತವಾದ ವಿನಾಶದಿಂದ ಅವರನ್ನು ರಕ್ಷಿಸಲು ತಾನೇ ಆಯ್ಕೆ ಮಾಡಲ್ಪಟ್ಟಿದ್ದೇನೆ ಎಂದು ಆಸ್ತಿಕನಿಗೆ ಹೇಳಿದನು. ಆಸ್ತಿಕನು ಮಧ್ಯಪ್ರವೇಶಿಸದಿದ್ದರೆ ತನ್ನ ತಾಯಿಯ ಶಾಪವು ನೆರವೇರುತ್ತದೆ ಮತ್ತು ಜನಮೇಜಯನ ಯಜ್ಞದಲ್ಲಿ ಅವರೆಲ್ಲರೂ ನಾಶವಾಗುತ್ತಾರೆ ಎಂದು ಅವನು ವಿವರಿಸಿದನು. ಆಳವಾದ ದೃಢ ನಿಶ್ಚಯದಿಂದ ಆಸ್ತಿಕನು ತನ್ನ ಚಿಕ್ಕಪ್ಪ ಮತ್ತು ಹಾವುಗಳನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡಿದನು. ಸೌತಿಯು ತನ್ನ ಕಥನವನ್ನು ಮುಂದುವರೆಸಿದಾಗ ಆಸ್ತಿಕನು ಕೇವಲ ಸಾಮಾನ್ಯ ಬ್ರಾಹ್ಮಣನಲ್ಲ ಎಂಬುದು ಸ್ಪಷ್ಟವಾಯಿತು. ಅವನಿಗೆ ಸಹಾನುಭೂತಿಯಿಂದ ತುಂಬಿದ ಹೃದಯ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದ ಮನಸ್ಸು ಇತ್ತು. ಅವನು ಜನಮೇಜಯನ ಯಜ್ಞಕ್ಕೆ ಬಂದಾಗ ದ್ವಾರಪಾಲಕರು ಅವನನ್ನು ಪ್ರವೇಶಿಸಲು ನಿರಾಕರಿಸಿದರು. ಆದರೆ ಆಸ್ತಿಕನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ಅವರನ್ನು ಮನವೊಲಿಸಿದನು ಮತ್ತು ಅಂತಿಮವಾಗಿ ಅವನು ಪವಿತ್ರ ಆವರಣಕ್ಕೆ ಪ್ರವೇಶವನ್ನು ಪಡೆದನು. ಸೌಮ್ಯವಾದ ಆದರೆ ದೃಢವಾದ ನಡವಳಿಕೆಯಿಂದ ಆಸ್ತಿಕನು ಅನಂತ ಸಾಧನೆಗಳ ರಾಜನಾದ ಮತ್ವಿಕರು ಸದಸ್ಯರು ಮತ್ತು ಪವಿತ್ರ ಬೆಂಕಿಯನ್ನು ಆರಾಧಿಸಲು ಪ್ರಾರಂಭಿಸಿದನು. ಅವನ ಉಪಸ್ಥಿತಿಯು ಪೀಡಿತ ಹಾವುಗಳಿಗೆ ಮುಲಾಮು ಇದ್ದಂತೆ ಮತ್ತು ಅವನ ಮಾತುಗಳು ಆಶೀರ್ವಾದಗಳಿಂದ ತುಂಬಿದವು. ಸೌತಿ ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಆಸ್ತಿಕನ ಪ್ರಯಾಣವು ಕೇವಲ ಹಾವುಗಳನ್ನು ಉಳಿಸುವುದಷ್ಟೇ ಅಲ್ಲ, ಧರ್ಮದ ತತ್ವಗಳನ್ನು ಎತ್ತಿಹಿಡಿಯುವುದೂ ಆಗಿತ್ತು ಎಂಬುದು ಸ್ಪಷ್ಟವಾಯಿತು. ಸೌತಿಯ ಕಥನವನ್ನು ಆಲಿಸಿದವರ ಮನಸ್ಸಿನಲ್ಲಿ ಆಸ್ತಿಕದ ಕಥೆಯು ಜೀವಂತವಾಯಿತು. ಇದು ಕರುಣೆ, ಬುದ್ಧಿವಂತಿಕೆ ಮತ್ತು ದೃಢನಿಶ್ಚಯದ ಶಕ್ತಿಗೆ ಸಾಕ್ಷಿಯಾಗಿದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ, ಬೆಚ್ಚಗಿನ ಕಿತ್ತಳೆ ಬಣ್ಣದಲ್ಲಿ ಜಗತ್ತನ್ನು ಬೆಳಗಿಸಿದಾಗ, ಕೇಳುಗರು ತಮ್ಮ ಚಿಕ್ಕಪ್ಪ ಮತ್ತು ಹಾವುಗಳನ್ನು ಹಠಾತ್ತಾಗಿ ಅದುಷ್ಟದಿಂದ ರಕ್ಷಿಸಲು ಎಲ್ಲವನ್ನೂ ಪಣಕ್ಕಿಟ್ಟ ಧೈರ್ಯಶಾಲಿ ಯುವ ಬ್ರಾಹ್ಮಣನ ಬಗ್ಗೆ ಭಯ ಮತ್ತು ಗೌರವವನ್ನು ಹೊಂದಿದ್ದರು. ಪ್ರಾಚೀನ ಋಷಿಗಳಾದ ಸೋಮವರುಣ ಮತ್ತು ಪ್ರಜಾಪತಿಯರು ಒಮ್ಮೆ ಭವ್ಯವಾದ ತ್ಯಾಗಗಳನ್ನು ಮಾಡಿದ ಪ್ರಯಾಗದ ಪವಿತ್ರ ಭೂಮಿಯಲ್ಲಿ ಭಕ್ತಿಯ ಹೊಸ ಯುಗವು ತೆರೆದುಕೊಳ್ಳುತ್ತಿತ್ತು. ಒಬ್ಬ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಆಸ್ತಿಕನು ರಾಜ ಪರೀಕ್ಷಿತನ ಮಗ ಜನಮೇಜಯನ ಮುಂದೆ ಅವನ ಸದ್ಗುಣಗಳನ್ನು ಶ್ಲಾಘಿಸಲು ಮತ್ತು ಅವನ ತ್ಯಾಗವನ್ನು ಸ್ತುತಿಸಲು ನಿಂತನು. ಅವನ ಧ್ವನಿಯಲ್ಲಿ ಗೌರವದಿಂದ ಆಸ್ತಿಕನು ಮಾತನಾಡಲು ಪ್ರಾರಂಭಿಸಿದನು. ಜನತೆವೆತ್ತರೆ, ನಿಮ್ಮ ಯಜ್ಞವು ನಮ್ಮ ಪೂರ್ವಜರ ಯಜ್ಞಕ್ಕಿಂತ ಕೆಳಮಟ್ಟದ್ದಲ್ಲ. ಇದು ನೀತಿಯ ಮಾರ್ಗವನ್ನು ಬೆಳಗಿಸುವ ದೀಪದಂತೆ ಹೊಳೆಯುತ್ತದೆ.
ನಿಮ್ಮ ಭಕ್ತಿಯು 100 ಯಜ್ಞಗಳನ್ನು ಮಾಡಿದ ಸಕ್ರಾನನ್ನು ಹೋಲುತ್ತದೆ. ಆದರೂ ನಿಮ್ಮ ಅರ್ಪಣೆಯು ಅವನ 10,000ಕ್ಕೆ ಸಮನಾಗಿರುತ್ತದೆ ಎಂದು ಅವನು ಹೇಳಿದನು. ಆಸ್ತಿಕನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ಜನಮೇಜಯನ ಯಜ್ಞದ ಸುತ್ತಲೂ ಹೊಗಳಿಕೆಯ ಭಾವಚಿತ್ರವನ್ನು ನೇಯ್ದವು. ಅವನು ಅದನ್ನು ಹರಿಮೇದ ಮತ್ತು ರಾಜ ರಂಟಿದೇವನ ಮಹಾನ್ ಅರ್ಪಣೆಗಳಿಗೆ ಹೋಲಿಸಿದನು. ಪ್ರತಿಯೊಬ್ಬರೂ ತಮ್ಮ ಧರ್ಮನಿಷ್ಠೆ ಮತ್ತು ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದರು. ರಾಜನ ಸ್ವಂತ ಆಚರಣೆಯು ಮಾಯಾಸಾಹಸವಿಂದು ಮತ್ತು ವೈಶ್ರವಣರ ಆಚರಣೆಗೆ ಸಮನಾಗಿತ್ತು ಎಂದು ಹೇಳಲಾಗುತ್ತದೆ. ಅವರೆಲ್ಲರೂ ತ್ಯಾಗಗಳನ್ನು ಮಾಡಿದ್ದಾರೆ. ಅದು ಮುಂದಿನ ಯುಗಗಳಲ್ಲಿ ನೆನಪಿನಲ್ಲಿ ಉಳಿಯುತ್ತದೆ. ಜನಮೇಜಯನ ಯಜ್ಞದ ಸದ್ಗುಣಗಳನ್ನು ಕೊಂಡಾಡಿದ ಅಷ್ಟಕನ ಧ್ವನಿಯು ಹೆಚ್ಚು ಉತ್ಸಾಹಭರಿತವಾಯಿತು. ಅವನು ಅದನ್ನು ತನ್ನ ಕಾಲದ ಶ್ರೇಷ್ಠ ಆಚರಣೆಗಳೊಂದಿಗೆ ಹೋಲಿಸಿದನು. ಅಲ್ಲಿ ಯುಧಿಷ್ಠಿರ, ಕೃಷ್ಣದ್ವೈಪಾಯನ ಮತ್ತು ರಾಮನಂತಹ ರಾಜರು ಎಲ್ಲರಿಗೂ ಮಾದರಿಯಾಗಿದ್ದರು. ಋಷಿಯ ಮಾತುಗಳು ಭಕ್ತಿ, ಆತ್ಮನಿಯಂತ್ರಣ ಮತ್ತು ನ್ಯಾಯದ ಆದರ್ಶಗಳನ್ನು ಸಾಕಾರಗೊಳಿಸಿದ ರಾಜನ ಚಿತ್ರವನ್ನು ಚಿತ್ರಿಸಿದವು. ಆಸ್ತಿಕನು ತನ್ನ ಸ್ತುತಿಯನ್ನು ಮುಕ್ತಾಯಗೊಳಿಸಿದಾಗ ಜನಮೇಜಯನ ಋತ್ವಿಕರ ವೈಭವವನ್ನು ಬಹಿರಂಗಪಡಿಸಿದನು. ಅವರು ತಮ್ಮ ತೇಜಸ್ಸು ಮತ್ತು ಸಾಮರ್ಥ್ಯದಲ್ಲಿ ಸೂರ್ಯನಂತೆ ಎಂದು ಹೇಳಲಾಗುತ್ತಿತ್ತು. ಅವರು ಅವರನ್ನು ಪ್ರಾಚೀನ ಕಾಲದ ಮಹಾನುಷಿಗಳಿಗೆ ಹೋಲಿಸಿದರು. ಅವರು ತಮ್ಮ ಪೋಷಕರಿಗಾಗಿ ತ್ಯಾಗ ಮಾಡಲು ದೂರದವರೆಗೆ ಪ್ರಯಾಣಿಸಿದ್ದರು. ಧೂಪವನ್ನು ಹೊತ್ತ ಅಗ್ನಿ ಅವರನ್ನು ರಾಜನ ಔದಾರ್ಯ ಮತ್ತು ಭಕ್ತಿಗೆ ಸಾಕ್ಷಿಯಾಗಿ ಆಹ್ವಾನಿಸಲಾಯಿತು. ಜನಮೇಜಯನನ್ನು ದೇವರುಗಳಿಗೆ ಹೋಲಿಸಿದಾಗ ಅಷ್ಟಕ ಅವರ ಮಾತುಗಳು ಉತ್ತುಂಗಕ್ಕೇರಿದವು. ಅವರಲ್ಲಿ ವರುಣ, ಯಮ ಮತ್ತು ಇಂದ್ರನ ಪ್ರತಿಬಿಂಬವನ್ನು ಕಂಡರು. ಪ್ರತಿಯೊಂದು ನ್ಯಾಯ, ಸಹಾನುಭೂತಿ ಮತ್ತು ನಾಯಕತ್ವದ ಗುಣಗಳನ್ನು ಒಳಗೊಂಡಿತ್ತು. ಋಷಿಯ ವಿವರಣೆಯು ಪ್ರಬಲ ಮತ್ತು ನ್ಯಾಯಯುತ ಧರ್ಮದ ನಿಜವಾದ ಮೂರ್ತರೂಪವಾದ ರಾಜನ ಚಿತ್ರವನ್ನು ಚಿತ್ರಿಸಿತು. ಆಸ್ತಿಕನು ಮಾತನಾಡುವುದನ್ನು ಮುಗಿಸಿದಾಗ ಅವನು ಜನಮೇಜಯನನ್ನು ಮಾತ್ರವಲ್ಲ, ಸದಸ್ಯರನ್ನು, ವತ್ಪಿಕರನ್ನು ಮತ್ತು ಯಜ್ಞದ ಬೆಂಕಿಯನ್ನೂ ತೃಪ್ತಿಪಡಿಸಿದನು. ರಾಜನ ಯಜ್ಞದ ಉಪಸ್ಥಿತಿಯು ದೇಶದ ಆತ್ಮಗಳನ್ನು ಜಾಗೃತಗೊಳಿಸಿದಂತೆ ಗಾಳಿಯು ಭಕ್ತಿಯ ಸೆಳವು ತುಂಬಿತು. ಮತ್ತು ಈ ಪವಿತ್ರ ಕ್ಷಣದಲ್ಲಿ ರಾಜ ಜನಮೇಜಯನ ಮುಂದಿನ ಪ್ರಯಾಣದಲ್ಲಿ ಅವನಿಗೆ ಮಾರ್ಗದರ್ಶನ ನೀಡುವ ಚಿಹ್ನೆಗಳು ಮತ್ತು ಸೂಚನೆಗಳನ್ನು ನೋಡಿದನು. ಪೂಜ್ಯ ಭಾವನೆಯೊಂದಿಗೆ ಸೌತಿಯು ಆಸ್ತಿಕನ ಮಾತುಗಳನ್ನು ದಾಖಲಿಸುತ್ತಾ ಋಷಿಯ ಸ್ತುತಿಯ ಸಾರವನ್ನು ಸೆರೆಹಿಡಿಯುತ್ತಾನೆ. ರಾಜ ಜನಮೇಜಯನ ದೇವರುಗಳನ್ನು ಸಮಾಧಾನಪಡಿಸಲು ಮತ್ತು ತನ್ನ ಶತ್ರುಗಳನ್ನು ಸೋಲಿಸಲು ದೊಡ್ಡ ಯಜ್ಞವನ್ನು ಕರೆದಿದ್ದ ಪವಿತ್ರ ಮೈದಾನದ ಮೇಲೆ ಸೂರ್ಯನು ಬೀಸಿದನು. ರಾಜನ ಸಲಹೆಗಾರವಾದ ಸದಸ್ಯರು ರಾಜನ ಗಮನವನ್ನು ಸೆಳೆದಿದ್ದ ಯುವ ಬ್ರಾಹ್ಮಣನ ಬಗ್ಗೆ ತಮ್ಮೊಳಗೆ ಪಿಸುಗುಟ್ಟುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯಿಂದ ದಟ್ಟವಾಗಿತ್ತು. ಈ ಗಮನಾರ್ಹ ಹುಡುಗನಿಗೆ ಒಂದು ವರವನ್ನು ನೀಡಲು ಉತ್ಸುಕನಾಗಿದ್ದ ಜನಮೇಜಯನು ಸದಸ್ಯರ ಕಡೆಗೆ ತಿರುಗಿ ಅವರ ಅನುಮತಿಯನ್ನು ಕೇಳಿದನು. ಅವನು ಕೇವಲ ಹುಡುಗನಾಗಿದ್ದರೂ ಅವನು ಹಿರಿಯನ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾನೆ. ನಾನು ಅವನಿಗೆ ಉಡುಗೊರೆಯನ್ನು ನೀಡಲು ಬಯಸುತ್ತೇನೆ ಎಂದು ರಾಜನು ಹೇಳಿದನು. ಸದಸ್ಯರು ಯುವ ಬ್ರಾಹ್ಮಣನೂ ಸಹ ರಾಜರ ಗೌರವಕ್ಕೆ ಅರ್ಹನೆಂದು ಒಪ್ಪಿಕೊಂಡು ಸಮ್ಮತಿಯಿಂದ ತಲೆಯಾಡಿಸಿದರು. ಆದರೆ ರಾಜನು ವರವನ್ನು ನೀಡಲು ಹೊರಟಿದ್ದಂತೆಯೇ ಅವನ ಸಲಹೆಗಾರರಲ್ಲಿ ಒಬ್ಬನಾದ ಹೋತ್ರಿ ಮಾತನಾಡುತ್ತಾ, ಜನಮೇಜಯನ ಪೂರ್ವಜರನ್ನು ಪೀಡಿಸಿದ ಹಾವು ಘಟನಾ ಸ್ಥಳಕ್ಕೆ ಬರುವವರೆಗೆ ಮುಂದುವರಿಯದಂತೆ ಎಚ್ಚರಿಕೆ ನೀಡಿದನು. ರಾಜನು ಯಜ್ಞವನ್ನು ಪೂರ್ಣಗೊಳಿಸಲು ಮತ್ತು ತಕ್ಷಕನ ಭೀತಿಯ ಆಳ್ವಿಕೆಗೆ ಅಂತ್ಯ ಹಾಡಲು ನಿರ್ಧರಿಸಿದನು. ಕಾರ್ಯಾಚರಣೆಯನ್ನು ತ್ವರಿತಗೊಳಿಸುವಂತೆ ಹೋಟ್ರಿಯನ್ನು ಒತ್ತಾಯಿಸಿದನು. ಆಚರಣೆಯು ಮುಂದುವರಿದಂತೆ ಒಬ್ಬ ವಿದ್ವಾಂಸರಾದ ಸುತನಾದ ಲೋರಿತಕ್ಷನು ಯಕ್ಷಕನನ್ನು
ನಿಜವಾಗಿಯೂ ಇಂದ್ರನ ವಾಸಸ್ಥಾನದಲ್ಲಿ ಅಡಗಿಸಿ ದೇವರ ವರದಿಂದ ರಕ್ಷಿಸಲಾಗಿದೆ ಎಂದು ಬಹಿರಂಗಪಡಿಸಿದನು. ಅವನ ಕೋಪ ಮತ್ತು ಹತಾಶೆ ಹೆಚ್ಚಾದ ಜನಮೇಜಯನು ಹೊತ್ತಿಗೆ ಯಜ್ಞಗಳನ್ನು ಬೆಂಕಿಯಲ್ಲಿ ಸುರಿಯುವಂತೆ ಆದೇಶಿಸಿದನು. ಅವನು ಹಾಗೆ ಮಾಡಿದಂತೆ ಅವನನ್ನು ತಕ್ಷ ಎಂದು ಹೆಸರಿಸಿದನು. ಸ್ವತಃ ದೇವತೆಗಳು ದಿವ್ಯ ಗಾಯಕರು ಮತ್ತು ನೃತ್ಯ ಮಾಡುವ ಹುಡುಗಿಯರೊಂದಿಗೆ ದೃಶ್ಯದಲ್ಲಿ ಕಾಣಿಸಿಕೊಂಡಾಗ ಮೇಲಿನ ಆಕಾಶವು ಕತ್ತಲಾಯಿತು. ಭಯದಿಂದ ಆತಂಕಗೊಂಡ ತಕ್ಷಕನು ಇಂದ್ರನ ಉಡುಪಿನಲ್ಲಿ ಅಡಗಿಕೊಂಡನು. ಆದರೆ ಶೀಘ್ರದಲ್ಲೇ ಆಕಾಶದಲ್ಲಿ ಗೋಚರಿಸಿದನು. ಪುರಂದರನು ಯಜ್ಞವನ್ನು ನೋಡಿ ಗಾಬರಿಗೊಂಡನು ಮತ್ತು ವೇಗವಾಗಿ ತಕ್ಷಕನನ್ನು ಎಸೆದನು. ಅವನನ್ನು ಜ್ವಾಲೆಯ ಕಡೆಗೆ ಬೀಳಿಸಿದನು. ರಾಜನ ಮಂತ್ರಜ್ಞಾನಿ ಬ್ರಾಹ್ಮಣರು ತಮ್ಮ ಮಂತ್ರದ ವಿದ್ಯೆಯನ್ನು ಸಾಧಿಸಿ ಯಕ್ಷಕನನ್ನು ಯಜ್ಞದ ಬೆಂಕಿಯ ಹತ್ತಿರಕ್ಕೆ ತಂದರು. ಹಾವುಗಳ ರಾಜಕುಮಾರನು ಜ್ವಾಲೆಯ ಮೇಲೆ ಸುತ್ತಾಡುತ್ತಿದ್ದಾಗ ಅಚಲವಾದ ಚೈತನ್ಯವನ್ನು ಹೊಂದಿದ್ದ ಯುವ ಬ್ರಾಹ್ಮಣನಾದ ಆಸ್ತಿಕನು ಮುಂದೆ ಬಂದು ಜನಮೇಜಯನನ್ನು ಉದ್ದೇಶಿಸಿ ಭಾಷಣ ಮಾಡಿದನು. ರಾಜನೇ, ನೀನು ನನಗೆ ಒಂದು ವರವನ್ನು ಕೊಡಲು ಬಯಸಿದರೆ ಈ ಯಜ್ಞವು ಕೊನೆಗೊಳ್ಳಲಿ ಮತ್ತು ಇನ್ನು ಮುಂದೆ ಹಾವುಗಳು ಬೆಂಕಿಯಲ್ಲಿ ಬೀಳದಿರಲಿ ಎಂದು ಆಸ್ತಿಕ ಹೇಳಿದರು. ಆಸ್ತಿಕ ಹೇಳಿದ ಮಾತುಗಳಿಂದ ದಿಗ್ಭ್ರಮೆಗೊಂಡ ರಾಜನು ಉತ್ತರಿಸುವ ಮೊದಲು ಒಂದು ಕ್ಷಣ ಹಿಂಜರಿದನು. ನಾನು ನಿನಗೆ ಚಿನ್ನ, ಬೆಳ್ಳಿ, ಕತ್ತೆಗಳನ್ನು ಕೊಡುತ್ತೇನೆ, ನೀನು ಬಯಸಿದ ಯಾವುದೇ ಆಸ್ತಿಯನ್ನು ಅವನು ಹೇಳಿದನು. ಆದರೆ ನನ್ನ ತ್ಯಾಗವು ಕೊನೆಗೊಳ್ಳದಿರಲಿ. ಆಸ್ತಿಕನು ದೃಢವಾಗಿ ಮತ್ತು ಅಚಲವಾಗಿ ಉತ್ತರಿಸಿದನು. ಓ ರಾಜನೇ, ನಾನು ಚಿನ್ನ ಅಥವಾ ಬೆಳ್ಳಿಯನ್ನು ಕೇಳುವುದಿಲ್ಲ. ನನ್ನ ತಾಯಿಯ ಸಂಬಂಧಗಳು ಶಾಂತವಾಗುವಂತೆ ನಿನ್ನ ಯಜ್ಞವನ್ನು ಕೊನೆಗೊಳಿಸಬೇಕೆಂದು ಮಾತ್ರ ನಾನು ಕೇಳುತ್ತೇನೆ. ಆಸ್ತಿಕನ ಮಾತುಗಳಿಂದ ವಿಚಲಿತನಾದ ರಾಜನು ಮತ್ತೊಂದು ವರವನ್ನು ಕೇಳುವಂತೆ ಪದೇ ಪದೇ ಒತ್ತಾಯಿಸಿದನು. ಆದರೆ ಯುವ ಬ್ರಾಹ್ಮಣನು ದೃಢವಾಗಿ ನಿಂತ ಈ ಮಾತುಕತೆಯನ್ನು ಬಹಳ ಆಸಕ್ತಿಯಿಂದ ನೋಡುತ್ತಿದ್ದ ಸದಸ್ಯರು ಅಂತಿಮವಾಗಿ ದೊಡ್ಡ ಯಜ್ಞದ ನಡುವೆಯೇ ಬುದ್ಧಿವಂತ ಮತ್ತು ಪೂಜ್ಯ ಬ್ರಾಹ್ಮಣನಾದ ಸೌನಕನು ಉತ್ಸಾಹಭರಿತ ಅಭಿವ್ಯಕ್ತಿಯೊಂದಿಗೆ ಸೌತಿಯ ಕಡೆಗೆ ತಿರುಗಿದನು. ಓ ಸೂತರ ಮಗನೇ, ಕುತೂಹಲದಿಂದ ತುಂಬಿದ ಅವನ ಧ್ವನಿಯಲ್ಲಿ ಈ ಹಾವಿನ ಯಜ್ಞದ ಬೆಂಕಿಯಲ್ಲಿ ಬಿದ್ದ ಎಲ್ಲಾ ಹಾವುಗಳ ಹೆಸರುಗಳನ್ನು ನಾನು ಕೇಳಲು ಬಯಸುತ್ತೇನೆ ಎಂದು ಹೇಳಿದನು. ನಿರೂಪಕನಾದ ಸೌತಿಯು ಗೊತ್ತಿದ್ದು ಮುಗುಳ್ನಗುತ್ತಾ ಹೊತ್ತಿ ಉರಿಯುತ್ತಿದ್ದ ಜ್ವಾಲೆಯಲ್ಲಿ ತಮ್ಮ ಹಣೆಬರಹವನ್ನು ಎದುರಿಸಿದ ಹಾವುಗಳ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಸಾವಿರಾರು ಮತ್ತು 10,000 ಮತ್ತು ಶತಕೋಟಿ ಹಾವುಗಳು ಬೆಂಕಿಯಲ್ಲಿ ಬಿದ್ದವು ಎಂದು ಅವನು ಹೇಳಿದನು. ಅವನ ಕಣ್ಣುಗಳು ದಿಗಂತವನ್ನು ಅದೇ ದೃಶ್ಯವನ್ನು ರೂಪಿಸುವಂತೆ ನೋಡುತ್ತಿದ್ದವು. ಓ ಅತ್ಯುತ್ತಮ ಬ್ರಾಹ್ಮಣನೇ, ಆ ಸಂಖ್ಯೆಯು ಎಷ್ಟು ದೊಡ್ಡದಾಗಿದೆ ಎಂದರೆ ನಾನು ಅವರೆಲ್ಲರನ್ನೂ ಹೇಳಿಸಲು ಸಾಧ್ಯವಾಗುತ್ತಿಲ್ಲ. ಸೌತಿಯು ಮಾತನಾಡುತ್ತಿದ್ದಂತೆಯೇ ಆತನ ಮಾತುಗಳು ಆತನ ಸುತ್ತ ನೆರೆದಿದ್ದವರ ಮನಸ್ಸಿನಲ್ಲಿ ಎದ್ದು ಕಾಣುವ ಭಾವಚಿತ್ರಗಳನ್ನು ಹುಟ್ಟುಹಾಕಿದವು. ವಾಸುಕಿಯ ವಂಶಾವಳಿಯಿಂದ ಹುಟ್ಟಿದ ಪ್ರಮುಖ ಹಾವುಗಳಾದ ಕೋಟಿಸ, ಮಾನಸ, ಪೂರ್ಣ ಕಾಲ ಮತ್ತು ಇತರ ಅನೇಕ ಹಾವುಗಳ ಹೆಸರುಗಳೊಂದಿಗೆ ಆತ ಪ್ರಾರಂಭಿಸಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಭಯಾನಕವಾಗಿದೆ. ನೀಲಿ, ಕೆಂಪು ಮತ್ತು ಬಿಳಿ ಬಣ್ಣದ ಈ ಹಾವುಗಳು, ಅವುಗಳ ದೇಹಗಳು ಬೃಹತ್ ಮತ್ತು ಮಾರಣಾಂತಿಕವಾಗಿದ್ದು ಬೆಣ್ಣೆಯ ನೈವೇದ್ಯದಂತೆ ಅವುಗಳನ್ನು ಸೇವಿಸುವ ಬೆಂಕಿಯ ವಿರುದ್ಧ ಅಸಹಾಯಕವಾಗಿದ್ದವು. ಮುಂದೆ ಸೌತಿಯು ಯಕ್ಷಕನ ಜನಾಂಗದಲ್ಲಿ ಜನಿಸಿದವರ ಬಗ್ಗೆ ಪುಚ್ಚೆಚಂದಕ, ಮಂಡಲಕ, ಆವೆನಕ ಮತ್ತು ಇನ್ನೂ ಅನೇಕರ ಬಗ್ಗೆ ಪ್ರತಿಯೊಬ್ಬರೂ ನೋಡಲು ಭಯಭೀತರಾಗಿದ್ದರು. ಅವರ ರೂಪಗಳು ಭಯಾನಕವಾಗಿದ್ದವು, ಅವರ ಶಕ್ತಿ ದೊಡ್ಡದಾಗಿತ್ತು ಮತ್ತು ಅವರ ವಿಷವು ಉರಿಯುವ ಬೆಂಕಿಯಂತೆ ಇತ್ತು. ಸೌತಿಯು ಅವರ ಹೆಸರುಗಳನ್ನು ಪಠಿಸುತ್ತಿದ್ದಂತೆ ಈ ಸರ್ಪಗಳ ಆತ್ಮಗಳು ಬೂದಿಯಿಂದ ಮೇಲೇರಿದಂತೆ ಅವರ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದ ವೈರಾವತ್ ಜನಾಂಗದಲ್ಲಿ ಜನಿಸಿದ ಹಾವುಗಳಾದ
ಪಾರಿಜಾತ ಭಂಡಾರ ಮತ್ತು ಹರಿಣಗಳ ಕಥೆಯು ಮುಂದುವರಿಯಿತು. ಇವು ಅತಿ ವೇಗದ ಮತ್ತು ವಿಷಪೂರಿತ ಹಾವುಗಳಾಗಿದ್ದು, ಇಚ್ಛೆಯಂತೆ ಯಾವುದೇ ರೂಪವನ್ನು ಪಡೆದುಕೊಳ್ಳುವ ಮತ್ತು ಯಾವುದೇ ಮಟ್ಟದ ಶಕ್ತಿಯನ್ನು ಕರಗತ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದವು. ತದನಂತರ ಕೌರವರ ಜನಾಂಗದಲ್ಲಿ ಜನಿಸಿದವರು ಇದ್ದರು. ಇರಾಕ, ಕುಂಡಲವೇಣಿ ಮತ್ತು ಇನ್ನೂ ಅನೇಕರು, ಪ್ರತಿಯೊಬ್ಬರೂ ಶಕ್ತಿ ಮತ್ತು ಉಗ್ರತೆಯ ಅದ್ಭುತ. ಅಂತಿಮವಾಗಿ ಸೌತಿಯು ಧೃತರಾಷ್ಟ್ರರ ವಂಶದಲ್ಲಿ ಜನಿಸಿದ ಹಾವುಗಳ ಬಗ್ಗೆ ಮಾತನಾಡಿದರು. ಶಂಕುಕರ್ಣ, ಪಿತಾರಕ, ಕುತಾರ ಮತ್ತು ಇತರ ಹಲವಾರು ಹಾವುಗಳು. ಇವು ಗಾಳಿಯ ವೇಗ ಮತ್ತು ವಿಷಪೂರಿತ ವಿಷದಿಂದ ಕೂಡಿದ ಹಾವುಗಳಾಗಿದ್ದವು. ಅವುಗಳ ರೂಪಗಳು ಸೃಷ್ಟಿಯ ಮಿತಿಯಿಲ್ಲದ ಶಕ್ತಿಗೆ ಸಾಕ್ಷಿಯಾಗಿವೆ. ಸೌತಿ ತನ್ನ ಕಥೆಯನ್ನು ಮುಗಿಸಿದಾಗ ಸಭೆಯು ಮೌನವಾಯಿತು, ತ್ಯಾಗದ ಸಂಪೂರ್ಣ ಪ್ರಮಾಣದ ಬಗ್ಗೆ ಯೋಚಿಸುತ್ತಾ ಹೋಯಿತು. ಓ ಬ್ರಾಹ್ಮಣ, ಅವನು ಅಂತಿಮವಾಗಿ ಹೇಳಿದನು, ಹೀಗೆ ನಾನು ಅವರ ಸಾಧನೆಗಳಿಗಾಗಿ ವ್ಯಾಪಕವಾಗಿ ತಿಳಿದಿರುವ ಪ್ರಮುಖ ಹಾವುಗಳ ಹೆಸರುಗಳನ್ನು ಓದಿದೆ. ನಾನು ಎಲ್ಲ ಹೆಸರನ್ನು ಹೇಳಲು ಸಾಧ್ಯವಾಗಲಿಲ್ಲ. ಸಂಖ್ಯೆ ಅಸಂಖ್ಯಾತವಾಗಿದೆ. ಬೆಂಕಿಯಿಂದ ಜನಿಸಿದ ಮತ್ತು ತಮ್ಮ ತಾಯಂದಿರ ಕೋಪದಿಂದ ಶಾಪಗ್ರಸ್ತರಾದ ಈ ಹಾವುಗಳ ಪುತ್ರರು ಮತ್ತು ಮೊಮ್ಮಕ್ಕಳು ತುಂಬಾ ಸಂಖ್ಯೆಯಲ್ಲಿದ್ದರು. ಹಲವು ದಿನಗಳಿಂದ ರಾಜ ಜನಮೇಜಯನ ಹಾವು ಬಲಿ ನಡೆಯುತ್ತಿದ್ದ ವಿಶಾಲವಾದ ಸಭೆಯ ಮೈದಾನದಲ್ಲಿ ಸೂರ್ಯ ಮುಳುಗುತ್ತಿದ್ದನು. ರಾಜನ ಉತ್ಸಾಹ ಕಡಿಮೆಯಾಯಿತು ಮತ್ತು ಹಾವುಗಳನ್ನು ಬೆಂಕಿಯಲ್ಲಿ ಎಸೆಯುವುದನ್ನು ನೋಡಿದಾಗ ಅವನ ಹೃದಯವು ಅಸಮಾಧಾನದಿಂದ ತುಂಬಿತು. ಆದರೆ ನಂತರ ಅನಿರೀಕ್ಷಿತವಾದದ್ದು ಸಂಭವಿಸಿತು. ರಾಜನು ಅಷ್ಟಕನಿಗೆ ವರವನ್ನು ನೀಡಲು ಹೊರಟಿದ್ದಾಗ ಇಂದ್ರನು ತನ್ನ ಕೈಗಳಿಂದ ಎಸೆದಿದ್ದ ಯಕ್ಷಕನ ಹಾವು ಬೆಂಕಿಯ ಜ್ವಾಲೆಗಳಲ್ಲಿ ಬೀಳಲು ನಿರಾಕರಿಸುತ್ತಾ ಮಧ್ಯ ಗಾಳಿಯಲ್ಲಿ ಸುಳಿದಾಡಿತು. ರಾಜ ಜನಮೇಜಯನ ಕುತೂಹಲವು ಕೆರಳಿತು ಮತ್ತು ಅವನು ಸೌತಿಯನ್ನು ಕೇಳಿದನು, ಏಕೆ ತಕ್ಷಕ ಬೀಳುವುದಿಲ್ಲ? ಈ ಬುದ್ಧಿವಂತ ಬ್ರಾಹ್ಮಣರ ಮಂತ್ರಗಳು ಪ್ರಬಲವಾಗಿಲ್ಲವೇ? ಅಷ್ಟಿಕನು ತಕ್ಷಕನ ಪರವಾಗಿ ಮಧ್ಯ ಪ್ರವೇಶಿಸಿ ಅವನು ಬೀಳದಂತೆ ತಡೆಯಲು 3 ಬಾರಿ ನಿಲ್ಲಿ ಎಂದು ಹೇಳಿದನು ಎಂದು ಸೌತಿ ವಿವರಿಸಿದನು. ಈ ಘಟನೆಗಳಿಂದ ರಾಜನು ಆಶ್ಚರ್ಯಚಕಿತನಾದನು ಮತ್ತು ಅಸ್ತಿಕನಿಗೆ ವರವನ್ನು ನೀಡಲು ನಿರ್ಧರಿಸಿದನು. ಯುದ್ಧವು ಕೊನೆಗೊಳ್ಳುತ್ತಿದ್ದಂತೆ ಸಭೆಯ ಮೈದಾನದುದ್ದಕ್ಕೂ ಪ್ರಶಂಸೆಗಳು ಭುಗಿಲೆದ್ದವು. ರಾಜ ಜನಮೇಜಯನು ಬಹಳ ಸಂತೋಷಪಟ್ಟನು ಮತ್ತು ಅವನು ತನ್ನ ಋತ್ವಿಕರು, ಸದಸ್ಯರು ಮತ್ತು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದ ಎಲ್ಲರಿಗೂ ಸಂಪತ್ತು ಮತ್ತು ಉಡುಗೊರೆಗಳನ್ನು ನೀಡಿದನು. ಬ್ರಾಹ್ಮಣನು ಹಾವಿನ ಯಜ್ಞಕ್ಕೆ ಅಡ್ಡಿಪಡಿಸುತ್ತಾನೆ ಎಂದು ಭವಿಷ್ಯ ನುಡಿದಿದ್ದ ಬುದ್ಧಿವಂತ ಬ್ರಾಹ್ಮಣನಾದ ಸುತ ಲೋಹಿತಾಕ್ಷನಿಗೂ ಅವನು ದೊಡ್ಡ ಬಹುಮಾನವನ್ನು ನೀಡಿದನು. ಸಮಾರಂಭವು ಮುಕ್ತಾಯಗೊಂಡಾಗ ರಾಜ ಜನಮೇಜಯನು ಆ ಹಾವುಗಳನ್ನು ಬೆಂಕಿಯಿಂದ ರಕ್ಷಿಸುವಲ್ಲಿ ತನ್ನ ಪಾತ್ರಕ್ಕಾಗಿ ಸಂತೋಷ ಮತ್ತು ಕೃತಜ್ಞತೆಯಿಂದ ಅಸ್ತಿಕನನ್ನು ಮನೆಗೆ ಕಳುಹಿಸಿದನು. ಅಸ್ತಿಕನು ತನ್ನ ಚಿಕ್ಕಪ್ಪ ಮತ್ತು ತಾಯಿಯ ಬಳಿಗೆ ಹಿಂತಿರುಗಿದ್ದಾಗ ಅವನು ನಡೆದ ಎಲ್ಲಾ ಘಟನೆಗಳ ವಿವರಗಳನ್ನು ವಿವರಿಸಿದನು. ಸುರಕ್ಷಿತ ದೂರದಿಂದ ನೋಡುತ್ತಿದ್ದ ಹಾವುಗಳು ಅಸ್ತಿಕಾದ ಶೌರ್ಯದಿಂದ ಸಂತೋಷಗೊಂಡವು ಮತ್ತು ತಮ್ಮ ಸಾಲವನ್ನು ಮರುಪಾವತಿಸಲು ಏನು ಮಾಡಬಹುದೆಂದು ಕೇಳಿಕೊಂಡವು. ಅವರ ವಿರೋಚಿತ ಕಾರ್ಯವನ್ನು ಗಮನ ಮತ್ತು ಭಕ್ತಿಯಿಂದ ಓದುವವರು ಹಾವುಗಳಿಗೆ ಹೆದರಬಾರದು ಎಂದು ಅಸ್ತಿಕಾ ವಿನಂತಿಸಿದರು. ಆರ್ದಿಮನ್ ಮತ್ತು ಸುನೀತಾ ಅವರ ಹೆಸರುಗಳೊಂದಿಗೆ ಅವರ ಹೆಸರನ್ನು ನೆನಪಿಸಿಕೊಳ್ಳುವ ಯಾರಾದರೂ ಹಾವು ಕಡಿತದಿಂದ ತಪ್ಪಿಸಿಕೊಳ್ಳಬೇಕು ಎಂದು ಅವರು ಕೇಳಿದರು. ಹಾವುಗಳು ಈ ವರವನ್ನು ಗೌರವಿಸುವುದಾಗಿ ಭರವಸೆ ನೀಡಿದ್ದವು ಮತ್ತು ಅಸ್ತಿಕಾ ಹೆಸರನ್ನು ಕೂಗುವವರನ್ನು ಎಂದಿಗೂ ಕಚ್ಚುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದವು. ತನ್ನ ಧ್ಯೇಯವನ್ನು ಸಾಧಿಸಿದ ನಂತರ ಅಸ್ತಿಕಾ ರಾಜ ಮತ್ತು ಹಾವುಗಳಿಗೆ ಸೇವೆ ಸಲ್ಲಿಸುವ ಅವಕಾಶಕ್ಕಾಗಿ ಕೃತಜ್ಞತೆಯಿಂದ
ಅಸೆಂಬ್ಲಿ ಮೈದಾನವನ್ನು ತೊರೆಯಲು ಮನಸ್ಸು ಮಾಡಿದನು. ತನ್ನ ಸಮಯ ಬಂದಾಗ ಅವನು ಧೈರ್ಯ ಮತ್ತು ನಿಸ್ವಾರ್ಥತೆಯ ಪರಂಪರೆಯನ್ನು ಬಿಟ್ಟು ಸ್ವದಕ್ಕೆ ಹೋದನು. ಸೌತಿಯು ಆಸ್ತಿಕದ ಈ ಕಥೆಯನ್ನು ಓದಿ ಮುಗಿಸಿದಾಗ ಈ ಕಥೆಯು ಅದನ್ನು ಕೇಳಿದವರಲ್ಲಿ ಹಾವುಗಳ ಬಗೆಗಿನ ಎಲ್ಲಾ ಭಯವನ್ನು ಹೋಗಲಾಡಿಸಿದೆ ಎಂದು ಹೇಳಿದನು. ಆದ್ದರಿಂದ ಅವರ ಕುತೂಹಲವನ್ನು ತೃಪ್ತಿಪಡಿಸಿದ ಸಭೆಯೂ ಚದುರಿ ಹೋಯಿತು. ಬೆಂಕಿಯ ಬಲಿಪೀಠದಿಂದ ಅಸಂಖ್ಯಾತ ಜೀವಗಳನ್ನು ಉಳಿಸಿದ ಧೈರ್ಯಶಾಲಿ ಮತ್ತು ಶ್ರೇಷ್ಠ ಆಸ್ತಿಕನ ಸ್ಮರಣೆಯನ್ನು ತಮ್ಮೊಂದಿಗೆ ಕೊಂಡೊಯ್ಯಿತು. ಭಾರತೀಯ ಬೇಸಿಗೆಯ ಬಿಸಿಲಿನಲ್ಲಿ ಬುದ್ಧಿವಂತ ಮತ್ತು ಪೂಜ್ಯ ಕೃಷಿಯಾದ ಸೌನಕನು ಭವ್ಯವಾದ ಮರದ ನೆರಳಿನಲ್ಲಿ ಕುಳಿತು ಭವ್ಯವಾದ ತ್ಯಾಗಕ್ಕಾಗಿ ಒಟ್ಟುಗೂಡಿದ ತನ್ನ ಸಹವರ್ತಿ ಋಷಿಗಳಿಂದ ಸುತ್ತುವರಿದಿದ್ದನು. ಅವರು ಆಚರಣೆಯ ಪೂರ್ಣಗೊಳಿಸುವಿಕೆಗಾಗಿ ಕಾಯುತ್ತಿದ್ದಾಗ ಗಾಳಿಯು ದಟ್ಟವಾಗಿತ್ತು. ಪುರೋಹಿತರು ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ದಾಗ ಋಷಿಗಳು ಪ್ರಾಚೀನ ವೇದಗಳಲ್ಲಿ ಬೇರೂರಿರುವ ವಿವಿಧ ವಿಷಯಗಳ ಬಗ್ಗೆ ಉತ್ಸಾಹಭರಿತ ಚರ್ಚೆಗಳಲ್ಲಿ ತೊಡಗಿದ್ದರು. ಸೌನಕನು ಹೆಸರಾಂತ ಋಷಿಯೊಬ್ಬನ ಮಗ, ಯುವ ಮತ್ತು ನಿಪುಣ ಕತೆಗಾರನಾದ ಸೌತಿಯ ಕಡೆಗೆ ತಿರುಗಿದನು. ಅವನ ಕಣ್ಣಿನಲ್ಲಿ ಒಂದು ಮಿಲುಗುವಿಕೆಯೊಂದಿಗೆ ಸೌನಕನು, ಓ ಮಗನೇ, ನೀನು ಭೃಗು ವಂಶದ ಕಥೆಯೊಂದಿಗೆ ನನ್ನನ್ನು ಸಂತೋಷಪಡಿಸಿದೀಯ ಮತ್ತು ನಿನ್ನ ಮಾತುಗಳಿಂದ ನನ್ನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿದೆ ಎಂದು ನಾನು ಒಪ್ಪಿಕೊಳ್ಳಬೇಕು. ಈಗ ನಾನು ನಿನ್ನನ್ನು ಮತ್ತೊಂದು ಕಥೆಯನ್ನು ಪಠಿಸಲು ವಿನಂತಿಸುತ್ತೇನೆ. ಅದು ಸ್ವತಃ ಮಹಾನ್ ವ್ಯಾಸನಿಂದ ರಚಿಸಲ್ಪಟ್ಟಿದೆ. ಸೌತಿಯ ಮುಖವು ಉತ್ಸಾಹದಿಂದ ತಲೆದೂಗುತ್ತಾ ಮಹಾಕಾವ್ಯದ ಅನುಪಾತದ ಕಥೆಯನ್ನು ಹಂಚಿಕೊಳ್ಳುವ ಅವಕಾಶವನ್ನು ಅನುಭವಿಸಿತು. ದಿನಗಳು ಕಳೆದಂತೆ ಮತ್ತು ತ್ಯಾಗವು ಅಡೆತಡೆಯಿಲ್ಲದೆ ಮುಂದುವರೆದಂತೆ ಸೌತಿಯು ತನ್ನ ನಿರೂಪಣೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಬ್ರಾಹ್ಮಣರು ಅವರು ಹೇಳಿದರು, ತಮ್ಮ ಕರ್ತವ್ಯಗಳ ನಡುವೆ ವೈದಿಕ ಬುದ್ಧಿವಂತಿಕೆಯ ವಿವಿಧ ಅಂಶಗಳ ಬಗ್ಗೆ ಆಗಾಗ್ಗೆ ಮಾತನಾಡುತ್ತಿದ್ದರು. ಆದರೆ ಒಂದು ದಿನ ವ್ಯಾಸ ಸ್ವತಃ ಭಾರತ ಎಂದು ಕರೆಯಲ್ಪಡುವ ಭವ್ಯವಾದ ಇತಿಹಾಸವನ್ನು ಪಠಿಸಿದರು. ಸೌನಕನ ಕಣ್ಣುಗಳು ಆಸಕ್ತಿಯಿಂದ ಹೊಳೆಯುತ್ತಿದ್ದವು ಮತ್ತು ಅವರು ಮುಂದೆ ವಾಲಿದರು. ಅವರ ಧ್ವನಿಯು ನಿರೀಕ್ಷೆಯಿಂದ ತುಂಬಿತ್ತು. ಮಹಾಭಾರತ ಎಂದು ಕರೆಯಲಾಗುವ ಈ ಪವಿತ್ರ ಇತಿಹಾಸದ ಬಗ್ಗೆ ನನಗೆ ಇನ್ನಷ್ಟು ತಿಳಿಸಿ ಸೌತನಕ ಸೌತಿಯನ್ನು ಒತ್ತಾಯಿಸಿದನು. ಅದು ಪಾಂಡವರ ಖ್ಯಾತಿಯನ್ನು ಹರಡುತ್ತದೆ ಅಲ್ಲವೇ? ಮತ್ತು ಯಜ್ಞವು ಪೂರ್ಣಗೊಂಡ ನಂತರ ಜನಮೇಜಯನ ಪ್ರಾರ್ಥನೆಯು ಕೃಷ್ಣತ್ವದ್ವೈಪಾಯನದ ಆಜ್ಞೆಯ ಮೇರೆಗೆ ಅಲ್ಲವೇ? ಸೌತಿಯು ತಲೆಯಾಡಿಸಿದನು ಮತ್ತು ಅವನ ಕೈಗಳು ಹಿಮಾಲಯದಂತಹ ಪ್ರಾಚೀನ ಮತ್ತು ಭವ್ಯವಾದ ಕಥೆಯನ್ನು ನೇಗೆ ಮಾಡಲು ಪ್ರಾರಂಭಿಸಿದವು. ತನ್ನ ಧ್ವನಿಯಲ್ಲಿ ಗೌರವದಿಂದ ಸೌತಿಯು ಹೇಳಿದಳು, ಈ ಇತಿಹಾಸವು ಯೋಗದ ಅಭ್ಯಾಸದ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡ ವ್ಯಾಸನ ಮಿತಿಯಿಲ್ಲದ ಮನಸ್ಸಿನಿಂದ ಹುಟ್ಟಿತು. ಆ ಮಹಾನ್ ವಿಷಯ ಆತ್ಮವು ಪ್ರಕಾಶಮಾನವಾದ ಸೂರ್ಯನಂತೆ ಹೊಳೆಯಿತು. ಅವನು ಸೃಷ್ಟಿಸಿದ ಎಲ್ಲವನ್ನೂ ಬೆಳಗಿಸಿತು. ಓ ಬ್ರಾಹ್ಮಣ ಸೌನಕ, ನನ್ನ ಹಿಂದಿನ ಕತೆಗಳಿಂದ ನಿನ್ನ ಬಾಯಾರಿಕೆ ತಣಿಯಲಿಲ್ಲವಾದ್ದರಿಂದ ನಾನು ಈಗ ಅದನ್ನು ನಿನಗೆ ಹೇಳುತ್ತೇನೆ. ಸೌತಿಯು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಮಾತುಗಳು ನದಿಯಂತೆ ಸುರಿದವು. ಕಾಲಾತೀತ ಕಥೆಯ ಪ್ರತಿಧ್ವನಿಗಳಿಂದ ಗಾಳಿಯನ್ನು ತುಂಬಿದವು. ಸೌತಿಯ ಧ್ವನಿಯು ಅವರನ್ನು ಸಮಯ ಮತ್ತು ಸ್ಥಳದ ವಿಶಾಲ ವಿಸ್ತಾರಗಳಲ್ಲಿ ಸಾಗಿಸುತ್ತಿದ್ದಂತೆ ಋಷಿಗಳು ಶ್ರದ್ಧೆಯಿಂದ ಆಲಿಸಿದರು. ಅವರನ್ನು ಪರಿಚಿತ ಮತ್ತು ಅಪರಿಚಿತ ಪ್ರದೇಶಗಳಿಗೆ ಸಾಗಿಸಲಾಯಿತು. ಅಲ್ಲಿ ನಾಯಕರು ಮತ್ತು ನಾಯಕಿಯರು, ದೇವರುಗಳು ಮತ್ತು ಮನುಷ್ಯರ ನಡುವೆ ನಡೆದರು. ಗಾಳಿಯು ಮರಗಳ ಮೂಲಕ ತೂಗಾಡುತ್ತಿತ್ತು. ಅದು ಸಹ ಕೇಳುತ್ತಿದೆ ಎಂಬಂತೆ ಅದರ ಸೌಮ್ಯ ಗಾಳಿಯ ಮೇಲೆ ಪ್ರಾಚೀನ ಪದಗಳ ಪಿಸುಗುಟ್ಟುವಿಕೆಯನ್ನು ಹೊತ್ತುಕೊಂಡಿತ್ತು. ಸೌತಿಯ ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ಸೌನಕನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನ ಹೃದಯವು ಕಥೆಯ ಸೌಂದರ್ಯದಿಂದ ತುಂಬಿ ಹೋಯಿತು. ದೂರದ ಭೂಪ್ರದೇಶದಲ್ಲಿ ಬುದ್ಧಿವಂತ ಋಷಿ
ಜನಮೇಜಯನೊಬ್ಬ ತನ್ನ ಪೂರ್ವಜರ ಹಿಂದಿನ ಉಲ್ಲಂಘನೆಗಳಿಗೆ ಪ್ರಾಯಶ್ಚಿತ್ತವಾಗಲು ಒಂದು ದೊಡ್ಡ ಪ್ರಯತ್ನ ಹಾವಿನ ತ್ಯಾಗವನ್ನು ಕೈಗೊಂಡಿದ್ದನು. ಈ ಪವಿತ್ರ ಆಚರಣೆಯ ಸುದ್ದಿ ಹರಡುತ್ತಿದ್ದಂತೆ ಪಾಂಡವರ ಅಜ್ಜ ಪ್ರಸಿದ್ಧ ಋಷಿ ಕೃಷ್ಣಕದ್ವೈಪಾಯನನು ಯುವರಾಜನಿಗೆ ಗೌರವ ಸಲ್ಲಿಸಲು ನಿರ್ಧರಿಸಿದನು. ಕೃಷ್ಣಕದ್ವೈಪಾಯನನ ಜನನವು ಪವಾಡ ಸದೃಶವಾಗಿತ್ತು. ಯಮುನಾ ನದಿಯ ದ್ವೀಪವೊಂದರಲ್ಲಿ ಜನಿಸಿದ ಆತ ತನ್ನ ತಾಯಿ ಕಾಳಿಯ ಗರ್ಭದಿಂದ ಸಂಪೂರ್ಣವಾಗಿ ರೂಪುಗೊಂಡ ಜೀವಿಯಾಗಿ ತನ್ನ ಅಸ್ತಿತ್ವವನ್ನು ಸಾಧಿಸುವ ಶಕ್ತಿಯೊಂದಿಗೆ ಹೊರಹೊಮ್ಮಿದನು. ಆತ ತನ್ನ ಆರಂಭಿಕ ವರ್ಷಗಳನ್ನು ಪ್ರಾಚೀನ ವೇದಗಳು ಮತ್ತು ಅವುಗಳ ಶಾಖೆಗಳನ್ನು ಕರಗತ ಮಾಡಿಕೊಳ್ಳುತ್ತಾ ಕಳೆದರು. ಪವಿತ್ರ ಗ್ರಂಥಗಳನ್ನು 4 ವಿಭಿನ್ನ ಭಾಗಗಳಾಗಿ ವಿಂಗಡಿಸಿದ ವೇದವಿಜ್ಞಾನಿಗಳಲ್ಲಿ ಮೊದಲಿಗರಾದರೂ ಪ್ರಸಿದ್ಧ ಋಷಿಯು ಬುದ್ಧಿವಂತಿಕೆಯಲ್ಲಿ ಬೆಳೆದಂತೆ ಅವನು ತನ್ನ ವಂಶಾವಳಿಯ ಮುಂದುವರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಎಂಬ 3 ಪುತ್ರರನ್ನು ಪಡೆದನು. ಈ ಮಕ್ಕಳು ತಮ್ಮ ಕುಟುಂಬ ಮತ್ತು ರಾಜ್ಯರ ಹಣೆಬರಹವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಜನಮೇಜಯನ ಸರ್ಪಯಜ್ಞದ ಬಗ್ಗೆ ತಿಳಿದ ನಂತರ ಕೃಷ್ಣಕದ್ವೈಪಾಯನನು ವೇದವಿಜ್ಞಾನಿ ಶಿಷ್ಯ ಒಂದು ಪರಿವಾರದೊಂದಿಗೆ ಯಜ್ಞಮಂಟಪಕ್ಕೆ ಪ್ರಯಾಣಿಸಿದನು. ಅವರು ಭವ್ಯವಾದ ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಯುವರಾಜನು ಇಂದ್ರನಂತೆ ಕುಳಿತಿದ್ದನು. ಅವನ ಸುತ್ತಲೂ ಗೌರವಾನ್ವಿತ ಸದಾಶಿವರು ಮತ್ತು ಋತ್ವಿಕರು ಕುಳಿತಿದ್ದರು. ಜನಮೇಜಯನು ತನ್ನ ಪ್ರಸಿದ್ಧ ಅಜ್ಜನ ಆಗಮನವನ್ನು ಅರಿತುಕೊಂಡು ಅವನನ್ನು ಬಹಳ ಸಂತೋಷದಿಂದ ಸ್ವಾಗತಿಸಲು ಆತುರಪಟ್ಟನು. ಇಂದ್ರನು ಒಮ್ಮೆ ಬೃಹಸ್ಪತಿಯನ್ನು ಗೌರವಿಸಿದಂತೆಯೇ ರಾಜನು ಕೃಷ್ಣಕದ್ವೈಪಾಯನನಿಗೆ ಚಿನ್ನದ ಆಸನವನ್ನು ನೀಡಿದನು. ಋಷಿಯು ಕುಳಿತಿದ್ದಾಗ ಜನಮೇಜಯನು ವಿಸ್ತಾರವಾದ ಆಚರಣೆಗಳನ್ನು ಮಾಡಿದನು. ಪವಿತ್ರ ಗ್ರಂಥಗಳ ಪ್ರಕಾರ ತನ್ನ ಅಜ್ಜನನ್ನು ಪೂಜಿಸಿದನು. ಅರ್ಪಣೆಗಳಿಂದ ಸಂತೋಷಗೊಂಡ ಕೃಷ್ಣಕದ್ವೈಪಾಯನನು ಅವುಗಳನ್ನು ದಯೆಯಿಂದ ಸ್ವೀಕರಿಸಿದನು ಮತ್ತು ಪವಿತ್ರವಾದ ಕತ್ತೆಕಿರುಬವನ್ನು ಕೊಲ್ಲದಂತೆ ರಾಜನಿಗೆ ಸೂಚನೆ ನೀಡಿದನು. ನಂತರ ಜನಮೇಜಯನು ಋಷಿಯ ಬಳಿಗೆ ಹೋದನು. ಅವರು ಅವನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದರು ಮತ್ತು ಅವರ ಕುಟುಂಬದ ಹಿಂದಿನ ಇತಿಹಾಸವನ್ನು ವಿವರಿಸಲು ಕೇಳಿಕೊಂಡರು. ಇದು ಕುರುಗಳು ಮತ್ತು ಪಾಂಡವರ ನಡುವಿನ ದೊಡ್ಡ ವಿಭಜನೆಯ ಹಿಂದಿನ ಕಾರಣಗಳನ್ನು ಬಹಿರಂಗಪಡಿಸುವ ಕಥೆಯಾಗಿದೆ. ರಾಜನ ಕೋರಿಕೆಯಿಂದ ಪ್ರೇರಿತರಾದ ಕೃಷ್ಣಕದ್ವೈಪಾಯನನು ತನ್ನ ವಿಶ್ವಾಸಾರ್ಹ ಶಿಷ್ಯ ವೈಶಂಪಾಯನನಿಗೆ ಮಹಾಕಾವ್ಯದ ಕಥೆಯನ್ನು ನಿರೂಪಿಸಲು ನಿರ್ದೇಶಿಸಿದನು. ಕೈಗಳನ್ನು ಜೋಡಿಸಿ ವೈಶಂಪಾಯನನು ಅವರ ಕುಟುಂಬದ ಹೋರಾಟಗಳು ಮತ್ತು ವಿಜಯಗಳ ಇತಿಹಾಸವನ್ನು ಪಠಿಸಲು ಪ್ರಾರಂಭಿಸಿದನು. ಇದು ತಲೆಮಾರುಗಳ ಕಾಲ ವ್ಯಾಪಿಸಿದ ಕಥೆಯಾಗಿದೆ ಮತ್ತು ಅವರ ಪೂರ್ವಜರ ನಡುವಿನ ಮಹಾ ಯುದ್ಧಕ್ಕೆ ಕಾರಣವಾದ ಅದೃಷ್ಟದ ಸಂಕೀರ್ಣ ಜಾಲವನ್ನು ಬಹಿರಂಗಪಡಿಸುತ್ತದೆ. ಸೂರ್ಯನು ದಿಗಂತದಗಳಿಗೆ ಮುಳುಗುತ್ತಿದ್ದಂತೆ ಪ್ರೇಮ, ನಷ್ಟ ಮತ್ತು ನಿಷ್ಠೆಯ ಕಟುವಾದ ವರ್ಣಚಿತ್ರವನ್ನು ನೇದು ವೈಶಂಪಾಯನನು ತನ್ನ ನಿರೂಪಣೆಯನ್ನು ಮುಂದುವರೆಸಿದನು. ನೆರೆದಿದ್ದ ಸದಸ್ಯರು, ಮುಖ್ಯಸ್ಥರು ಮತ್ತು ರಾಜರು ತಮ್ಮ ಕುಟುಂಬದ ಇತಿಹಾಸದ ಭಾರದಿಂದ ಭಾರವಾದ ಅವರ ಹೃದಯಗಳೊಂದಿಗೆ ಶ್ರದ್ಧೆಯಿಂದ ಆಲಿಸಿದರು. ಬ್ರಾಹ್ಮಣರು ಮತ್ತು ವಿದ್ವಾಂಸರ ಬೃಹತ್ ಸಭೆಯಲ್ಲಿ ನಾನು ವೈಶಂಪಾಯನನು ನನ್ನ ಪೂಜ್ಯ ಗುರುಗಳ ಮುಂದೆ ನಿಂತು ಭರತಗಳ ಕತ್ತಿಯನ್ನು ಹಂಚಿಕೊಳ್ಳಲು ಉತ್ಸುಕನಾಗಿದ್ದೆ. ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಮಹಾನುಷಿ ವ್ಯಾಸರು ನನಗೆ ವಹಿಸಿದ್ದ ಕಥೆಯನ್ನು ನಾನು ವಿವರಿಸಲು ಪ್ರಾರಂಭಿಸಿ, ಈ ಕಥೆಯು ನ್ಯಾಯಯುತ ಮತ್ತು ಬುದ್ಧಿವಂತ ರಾಜನಾಗಿದ್ದ ತಮ್ಮ ತಂದೆ ಪಾಂಡುವಿನ ನಿಧನದೊಂದಿಗೆ ಪ್ರಾರಂಭವಾಗುತ್ತದೆ. ಅವನ 5 ಪುತ್ರರಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವನು ಹಸ್ತಿನಾಪುರಕ್ಕೆ ಮನೆಗೆ ಮರಳಿದನು. ಅಲ್ಲಿ ಅವರನ್ನು ಅವರ ತಾಯಿ ಕುಂತಿ ಸ್ವಾಗತಿಸಿದಳು. ಆದಾಗ್ಯೂ ಕುರುಗಳು, ವಿಶೇಷವಾಗಿ ದುರ್ಯೋಧನನು, ಪಾಂಡವರ ಶಕ್ತಿ, ಜನಪ್ರಿಯತೆ ಮತ್ತು ಅದೃಷ್ಟದ ಬಗ್ಗೆ ಹೆಚ್ಚು ಅಸೂಯೆ ಹೊಂದಿದ್ದನು. ದುರ್ಯೋಧನನು ತನ್ನ ತಾಯಿಯ ಚಿಕ್ಕಪ್ಪ ಶಕುನಿಯ ಕುತಂತ್ರದ ಮಾರ್ಗದರ್ಶನದಲ್ಲಿ ಪಾಂಡವರ ವಿರುದ್ಧ ಸಂಚು ರೂಪಿಸಲು ಪ್ರಾರಂಭಿಸಿದನು. ಭೀಮನ ಆಹಾರಕ್ಕೆ ವಿಷ ಹಾಕುವುದು ಸೇರಿದಂತೆ ಅವರನ್ನು ನಾಶ ಮಾಡಲು ಅವನು
ವಿವಿಧ ಯೋಜನೆಗಳನ್ನು ರೂಪಿಸಿದನು. ಆದರೆ ಧೈರ್ಯಶಾಲಿ ಯೋಧನು ವಿಷಯವನ್ನು ಯಾವುದೇ ಹಾನಿಯಿಲ್ಲದೆ ಜೀರ್ಣಿಸಿಕೊಂಡನು. ನಂತರ ದುರ್ಯೋಧನನು ಭೀಮನನ್ನು ಗಂಗಾ ನದಿಗೆ ಎಸೆಯಲು ಪ್ರಯತ್ನಿಸಿದನು. ಆದರೆ ಅವನು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಮತ್ತು ಯಾವುದೇ ಗಾಯಗಳಿಲ್ಲದೆ ಹೊರಬಂದನು. ರಾಜ ಧೃತರಾಷ್ಟ್ರನ ನಿಷ್ಠಾವಂತ ಸಲಹೆಗಾರನಾದ ಬುದ್ಧಿವಂತ ವಿದುರನು ದುರ್ಯೋಧನನ ದುಷ್ಟ ಯೋಜನೆಗಳನ್ನು ತಟಸ್ಥಗೊಳಿಸಲು ಮತ್ತು ಪಾಂಡವರನ್ನು ಹಾನಿಯಿಂದ ರಕ್ಷಿಸಲು ದಣಿವರಿಯದೆ ಕೆಲಸ ಮಾಡಿದರು. ದೇವರುಗಳ ರಾಜನಾದ ಸಕೃನು ಜಗತ್ತಿನಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡಂತೆ ವಿದುರನು ಪಾಂಡವರನ್ನು ಅಪಾಯದಿಂದ ರಕ್ಷಿಸಿದನು. ವರ್ಷಗಳು ಉರುಳಿದಂತೆ ದುರ್ಯೋಧನನ ಯೋಜನೆಗಳು ತೆರೆದುಕೊಳ್ಳತೊಡಗಿದವು. ಪಾಂಡವರನ್ನು ಶಾಶ್ವತವಾಗಿ ನಾಶ ಮಾಡುವ ಯೋಜನೆಯನ್ನು ರೂಪಿಸುವಂತೆ ಅವನು ಕರ್ಣ, ದುಶ್ಯಾಸನ ಮತ್ತು ಇತರರನ್ನು ಒಳಗೊಂಡಂತೆ ತನ್ನ ಸಲಹೆಗಾರರಿಗೆ ಕರೆ ನೀಡಿದನು. ಲಕ್ಷದ ಮನೆಯ ಸೋಗಿನಲ್ಲಿ ಅವರು ಪಾಂಡವರನ್ನು ಬಲೆಗೆ ಬೀಳಿಸಲು ಪ್ರಯತ್ನಿಸಿದರು. ಆದರೆ ಸಹೋದರರ ಬುದ್ಧಿವಂತಿಕೆ ಮತ್ತು ಕುತಂತ್ರವು ಅವರ ಯೋಜನೆಗಳನ್ನು ವಿಫಲಗೊಳಿಸಿತು. ಪಾಂಡವರು ತಮ್ಮ ತಾಯಿಯ ಮಾರ್ಗದರ್ಶನದೊಂದಿಗೆ ವಾರಣಾವತಕ್ಕೆ ಓಡಿಹೋದರು. ಅಲ್ಲಿ ಅವರು ದುರ್ಯೋಧನನ ಪತ್ತೇದಾರನಾದ ಪುರೋಚನನ ಕಣ್ಗಾವಲಿನಲ್ಲಿ ಲಕ್ಷದ ಅರಮನೆಯಲ್ಲಿ ವಾಸಿಸುತ್ತಿದ್ದರು. ಆದಾಗ್ಯೂ ವಿದುರನ ಸಹಾಯದಿಂದ ಅವರು ರಹಸ್ಯ ಮಾರ್ಗವನ್ನು ಕಂಡುಹಿಡಿದು ಮನೆಗೆ ಬೆಂಕಿ ಹಚ್ಚಿದರು. ಪುರೋಚನನನ್ನು ಸುಟ್ಟು ಹಾಕಿದರು. ನಂತರ ಸಹೋದರರು ಅರಣ್ಯಕ್ಕೆ ಓಡಿಹೋದರು. ಅಲ್ಲಿ ಅವರು ಹಿಡಿಂಬ ಎಂಬ ರಾಕ್ಷಸನನ್ನು ಎದುರಿಸಿದರು. ಭೀಮನು ಯುದ್ಧ ಮಾಡಿ ಮೃಗವನ್ನು ಕೊಂದು ಪ್ರತಿಫಲವಾಗಿ ಅದರ ಸಹೋದರಿ ಹಿಡಿಂಬಿಯನ್ನು ವಿವಾಹವಾದನು. ಆತನಿಗೆ ಘಟೋತ್ಕಚ ಎಂಬ ಮಗನನ್ನು ಹೆತ್ತನು. ಪಾಂಡವರು ಏಕಚಕಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಅಲ್ಲಿ ಅವರು ಬ್ರಾಹ್ಮಣನ ಮನೆಯಲ್ಲಿ ಬ್ರಹ್ಮಚಾರಿಗಳಾಗಿ ಅಜ್ಞಾತವಾಗಿ ವಾಸಿಸುತ್ತಿದ್ದರು. ಅಲ್ಲಿ ಭೀಮನು ವಾಕ ಎಂಬ ಇನ್ನೊಬ್ಬ ರಾಕ್ಷಸನನ್ನು ಎದುರಿಸಿ ಕೊಂದು ಪಟ್ಟಣವನ್ನು ಅದರ ಭೀತಿಯ ಭಯದಿಂದ ಮುಕ್ತಗೊಳಿಸಿದನು. ಪಾಂಚಾಲದ ರಾಜಕುಮಾರಿ ಕೃಷ್ಣನ ಸಹೋದರಿ ಸುಭದ್ರ ಮದುವೆಗೆ ಲಭ್ಯವಿದ್ದಾಳೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಪಾಂಡವರು ಪಾಂಚಾಲಕ್ಕೆ ಹೋಗಿ ಆತನನ್ನು ಪಡೆದರು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ರಾಜ ಜನಮೇಜಯನು ತನ್ನ ಬುದ್ಧಿವಂತ ಬ್ರಾಹ್ಮಣ ಸಲಹೆಗಾರನಾದ ವೈಶಂಪಾಯನನೊಂದಿಗೆ ಕುಳಿತಿದ್ದನು. ರಾಜನ ಕುತೂಹಲವು ಹೆಚ್ಚಾಯಿತು ಮತ್ತು ಅವನು ಮಹಾಭಾರತದ ಮಹಾಕಾವ್ಯದ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸಲು ವೈಶಂಪಾಯನನನ್ನು ಕೇಳಿಕೊಂಡನು. ಶ್ರೇಷ್ಠ ಬ್ರಾಹ್ಮಣನೇ, ನೀನು ನಮಗೆ ಕುರುವರ ಮಹಾನ್ ಕಾರ್ಯಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದೀಯಾ. ಆದರೆ ನಾನು ಅವೆಲ್ಲವನ್ನೂ ಕೇಳಲು ಬಯಸುತ್ತೇನೆ. ಈ ಭವ್ಯವಾದ ಇತಿಹಾಸದ ಮುಖ್ಯಾಂಶಗಳನ್ನು ಮಾತ್ರ ಕೇಳಿ ನನಗೆ ತೃಪ್ತಿಯಾಗಿಲ್ಲ ಎಂದು ಜನಮೇಜಯ ಹೇಳಿದನು. ವೈಶಂಪಾಯನ ಮುಗುಳ್ನಕ್ಕೂ ತನ್ನ ಕಥೆಯನ್ನು ಪ್ರಾರಂಭಿಸಿದ. ಈ ಭಾರತವು ಸತ್ಯವತಿಯ ಮಗನಾದ ಪ್ರಸಿದ್ಧ ಋಷಿ ವ್ಯಾಸನು ರಚಿಸಿದ ಪವಿತ್ರ ಇತಿಹಾಸವಾಗಿದೆ. ಇದು ನಮಗೆ ಮೋಕ್ಷದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುವ 1,00,000 ಪವಿತ್ರ ಶ್ಲೋಕಗಳ ಸಂಗ್ರಹವಾಗಿದೆ. ಈ ಇತಿಹಾಸವು ಪವಿತ್ರ ಮತ್ತು ಶ್ರೇಷ್ಠವಾದ ವೇದಗಳಿಗೆ ಸಮಾನವಾಗಿದೆ ಮತ್ತು ಇದು ಅರ್ಥ ಮತ್ತು ಕಾಮದ ಬಗ್ಗೆ ಹೆಚ್ಚು ಉಪಯುಕ್ತವಾದ ಸೂಚನೆಗಳನ್ನು ಹೊಂದಿದೆ. ವೈಶಂಪಾಯನನು ಮಾತನಾಡುತ್ತಿದ್ದಂತೆ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನು ಕೇಳಿದ ದುಷ್ಟ ಕುರುವರಿಂದ ಪಾಂಡವರು ಏಕೆ ಹಿಂಸೆಯನ್ನು ಅನುಭವಿಸಿದರು. ಭೀಮನು ತನ್ನ ಬಲವಾದ ತೋಳುಗಳು ಮತ್ತು ಶಕ್ತಿಯಿಂದ ತನ್ನ ಕೋಪವನ್ನು ಏಕೆ ನಿಯಂತ್ರಿಸಿದನು. ವೈಶಂಪಾಯನನು ಮುಂದುವರಿಸುತ್ತಾ, ಮಹಾಭಾರತವು ದೇವರುಗಳು ಮತ್ತು ರಾಜಋಷಿಗಳು, ಪಾಪರಹಿತ ಕೇಶವ ದೇವತೆಗಳ ದೇವರು ಮಹಾದೇವ ಮತ್ತು ಪಾರ್ವತಿ ದೇವಿಯ ಬಗ್ಗೆ ವಿವರಿಸುವ ಇತಿಹಾಸವಾಗಿದೆ. ಇದು ಮಹಾದೇವನೊಂದಿಗೆ ಪಾರ್ವತಿಯ ಸಂಯೋಗದಿಂದ ಹುಟ್ಟಿದ ಮತ್ತು ಅನೇಕ ತಾಯಂದಿರಿಂದ ಬೆಳೆಸಲ್ಪಟ್ಟ ಕಾರ್ತಿಕೇಯನ ಜನನದ ಕಥೆಯನ್ನು ಹೇಳುತ್ತದೆ. ವೈಶಂಪಾಯನನು ಬ್ರಾಹ್ಮಣರು ಮತ್ತು ಕೈನೆಗಳ ಶ್ರೇಷ್ಠತೆಯ ಬಗ್ಗೆ ಮಾತನಾಡುವಾಗ ರಾಜನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ಈ ಪವಿತ್ರ ಇತಿಹಾಸವು
ಎಲ್ಲ ಶ್ರುತಿಗಳ ಸಂಗ್ರಹವಾಗಿದೆ. ಅವನು ಹೇಳಿದನು, ಪವಿತ್ರ ಚಂದ್ರನ ಸಮಯದಲ್ಲಿ ಬ್ರಾಹ್ಮಣರಿಗೆ ಇದನ್ನು ಪಠಿಸುವವನು ಎಲ್ಲಾ ಪಾಪಗಳಿಂದ